ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಪುವನ. ಸದ್ಯ ರಾಜ್ಯದಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿ ಹಾಗೂ ಕರ್ನಾಟಕ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿ ರಾಮಚಂದ್ರ ಅವರ ವಿವಾದಾತ್ಮಕ ವಿಡಿಯೋ ಏನಿದೆ ಅದು ಸಾಕಷ್ಟು ಸಂಚಲನ ಮೂಡಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಈಗ ಸಾಕಷ್ಟು ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು. ಇನ್ನು ಕಚೇರಿ ಒಳಗಡೆನೆ, ಅದು ಕೂಡ ಸಮವಸ್ತ್ರದಲ್ಲಿದ್ದಾಗಲೇ ಈ ರೀತಿಯಾಗಿ ಮಹಿಳೆಯರೊಂದಿಗೆ ಒಂದು ಏನು ಅಸಭ್ಯವಾಗಿ ನಡ್ಕೊಂಡಿದ್ದಾರೆ, ಒಂದು ಈ ರೀತಿಯಾದಂತ ವರ್ತನೆ ಇರುವಂತ ವಿಡಿಯೋಗಳು ಸರಿಯಾಗಿದೆ ಅಂದ್ರೆ ನಿಜಕ್ಕೂ ಇದು ಸರ್ಕಾರಕ್ಕಷ್ಟೇ ಅಲ್ಲ, ಇಲಾಖೆಗಷ್ಟೇ ಅಲ್ಲ, ಜನರಿಗೂ ಕೂಡ, ಸಾಮಾನ್ಯ ಜನರಿಗೂ ಮತ್ತೆ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತ ಪೊಲೀಸ್ ಇಲಾಖೆಗೂ ಸಾಕಷ್ಟು ಮುಜುಗರ ತಂದಿಟ್ಟಿರುವಂತದ್ದು. ಏನು ಕಾಕಿ ಕಚೇರಿಯಲ್ಲೇ ನಡೆದಿರುವಂತ ಈ ದೃಶ್ಯಗಳು ಈಗ ಹೊರಬರ್ತಿದ್ದಂತೆ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಏನ್ ಈ ಪ್ರಕರಣದ ಹಿಂದಿರುವಂತಹ ಮರ್ಮವೇನು, ಈ ಪ್ರಕರಣ ಹೆಂಗಾಯ್ತು, ಆ ವಿಡಿಯೋದಲ್ಲಿರುವಂತಹ ಮಹಿಳೆಯರು ಯಾರು, ನಿಜವಾಗ್ಲೂ ಸಂತ್ರಸ್ತೆಯರ ಅಥವಾ ರಾಮಚಂದ್ರ ಅವರ ಕೈವಾಡ ಇದೆಯಾ, ಡಿಜಿಪಿ ಅವರ ಮೇಲೆ ಹಿಂದೆ ಎಷ್ಟು ಆರೋಪಗಳಿತ್ತು ಆದ್ರೂ ಕೂಡ ಎಚ್ಚೆತ್ತುಕೊಂಡಿಲ್ವಾ ಅನ್ನುವಂತ ಪ್ರಶ್ನೆಗಳು ಸಾಕಷ್ಟು ಕಾಡ್ತದೆ. ಈಗ ಸದ್ಯಕ್ಕೆ ನಾವು ನೋಡೋದಾದ್ರೆ ಏನು ಐಪಿಎಸ್ ಅಧಿಕಾರಿ ಹಾಗೂ ಡಿಜಿಪಿ ರಾಮಚಂದ್ರ ಅವರ ರಾಸಲೀಲೆ ಪ್ರಕರಣ ಏನಿದೆ ಅದು ಪೊಲೀಸ್ ಹಾಗೂ ಕಾನೂನು ಇಲಾಖೆಯೇ ಇದೀಗ ತಲೆ ತೆಗೆಸುವಂತೆ ಮಾಡಿರುವಂತದ್ದು. ಸಾಕಷ್ಟು ಒಂದು ಮರ್ಯಾದೆಯನ್ನ ತೆಗೆದುಕೊಂಡಿರುವಂತ ಪ್ರಕರಣ ಅಂತಾನೆ ಹೇಳ್ಬೋದು. ಎಲ್ಲರ ಮರ್ಯಾದೆಯನ್ನ ಕಳೆದಿರುವಂತದ್ದು ಈಗಾಗ್ಲೇ. ಇನ್ನು ಈ ದೃಶ್ಯಗಳು ಹೊರಬೀಳ್ತಾ ಇದ್ದಂತೆ ಏನಂತ ಅಂದ್ರೆ ಪ್ರಕರಣ ಸಾಕಷ್ಟು ಗಂಭೀರ ಆಗ್ತಾ ಇದೆ. ಯಾಕಂದ್ರೆ ಇಲಾಖೆ ಅಷ್ಟೇ ಅಲ್ಲದೆ ಇದು ಒಂದು ರಾಜಕೀಯದಲ್ಲೂ ಕೂಡ ಒಂದು ಚರ್ಚೆ ಆಗುತ್ತೆ. ರಾಜಕೀಯ ವಲಯದಲ್ಲಿರುವಂತಹ ಪ್ರಭಾವಿಗಳಿಗೂ ಮೇಲೆ ಇದು ಪ್ರಭಾವವನ್ನ ಬೀರ್ತದೆ. ಹಾಗಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಇನ್ನು ಇಂಥವರಿಂದ ಇಲಾಖೆಗೂ ಕೂಡ ಇದು ಕಪ್ಪು ಚುಕ್ಕೆ, ಇಲಾಖೆಗೂ ಕೂಡ ಕಳಂಕ ಅಂತಾನೆ ಹೇಳ್ಬೋದು. ಒಂದ್ ಕಡೆ ನಾವು ಇಲ್ಲಿ ನೋಡೋದಾದ್ರೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಏನಂತ ಹೇಳಿದ್ರು, ರಾಮಚಂದ್ರ ಅವರು ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ, ಇಲ್ಲ ಇದು ನನ್ನ ವಿಡಿಯೋ ಅಲ್ಲ, ಇದು ನನ್ನ ಆಡಿಯೋ ಅಲ್ಲ, ಇದು AI ಅನ್ನ ಬಳಸಿ ಎಡಿಟ್ ಮಾಡಿರುವಂತ ವಿಡಿಯೋ, AI ಅನ್ನ ಬಳಸಿ ಮಾಡಿರುವಂತ ವಿಡಿಯೋ, ನನ್ನ ಒಂದು ಮರ್ಯಾದೆಯನ್ನ ತೆಗೆಯೋದಕ್ಕೆ, ನನ್ನ ಹೆಸರು ಮೇಲೆ ಒಂದು ಏನು ಬ್ಯಾಡ್ ಇಂಪ್ರೆಷನ್ ಬರ್ಲಿ ಅಂತ ಹೇಳಿ, ನನಗೆ ಕಳಂಕ ಬರ್ಲಿ ಅನ್ನುವಂತ ರೀತಿಯಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ. ಆದ್ರೆ ನಾನಿವಾಗ ಒಂದು ಆಡಿಯೋ ಅನ್ನ ಪ್ಲೇ ಮಾಡ್ತೀನಿ, ಅದನ್ನ ಕೇಳಿಸ್ಕೊಳ್ಳಿ ನೀವು. ಆ ಆಡಿಯೋ ಏನಿದೆ ಅದು ಈ ವಿಡಿಯೋ ಇಲ್ಲಿ ಇರುವಂತಹ ಅವರು ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದಾವೆ, ಆ ವಿಡಿಯೋಗಳು ನಿಜವಾಗ್ಲೂ AI ಅಥವಾ ಅಲ್ವಾ ಅನ್ನುವಂತಹ ಪೂರಕವಾಗಿರುವಂತ ಆಡಿಯೋ ಇದು. ಅಷ್ಟಕ್ಕೂ ಈ ವಿಡಿಯೋ ಅಲ್ಲಿ ಇರುವಂತಹ ಮಹಿಳೆಯರ ಬಗ್ಗೆ ನಾವು ನೋಡೋದಾದ್ರೆ ಅವ್ರು ನಿಜವಾಗ್ಲೂ ಸಂತ್ರಸ್ತೆಯರ ಅಥವಾ ಅವರು ರಾಮಚಂದ್ರ ಅವ್ರ ಹತ್ರ ಒಂದು ನ್ಯಾಯವನ್ನ ಕೇಳ್ಕೊಂಡು ಬಂದಿದ್ರಾ ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ. ಹಲೋ ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನು ಇಷ್ಟೊತ್ತು ಎಷ್ಟು ಕಾಲ್ ಮಾಡಿದೆ ನಾನು ನಿಮಗೆ? ನಾನೇನ್ ಮಾಡ್ಲಿ, ಬೆಳಿಗ್ಗೆ 7:00 ಜಿಮ್ ಹೋಗಿದ್ದೀನಿ, ಈಗ ಜಸ್ಟ್ ಬಂದಿದ್ದೀನಿ. ಜಿಮ್ ಅಲ್ಲಿ ಮೊಬೈಲ್ ಅಟೆಂಡ್ ಮಾಡಲ್ಲ ನಾನು. ಬ್ಯಾಗ್ ಅಲ್ಲಿ ಇಡ್ತೀನಿ, ಸೈಲೆಂಟ್ ಅಲ್ಲಿ, ಗೊತ್ತಾಗಲ್ಲ. ಎಷ್ಟು ಕಾಲ್ ಮಾಡ್ತಾ ಇದ್ದೆ, ನಿಮ್ ಮಿಸ್ ಮಾಡ್ಕೋತಾ ಇದ್ದೆ. ಪ್ರಾಮಿಸ್ ನೀವೇನ್ ಮಿಸ್ ಮಾಡ್ಕೊಳಲ್ಲ, ಏನಿಲ್ಲ. ಫ್ರೆಂಡ್ಸ್ ಸಿಕ್ಕಂದ್ರೆ ಆಯ್ತು. ರಾತ್ರಿ 1:00 ನಿದ್ದೆನೇ ಮಾಡಿಲ್ಲ, ಅದೇನೇನು ಬರ್ತಾ ಇದೆ ಸಪ್ರೇಶ್. ಎಷ್ಟು ಸ್ವೀಟ್ ಆಗಿದೆ. ವೆರಿ ಸ್ವೀಟ್, ವೆರಿ ನೈಸ್. ಎಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ? ಗಟ್ಟಿ ಫಲೋ ಈಗ ಬಿಡ್ತಾ ಇದನ್ನ ನೋಡಿದ ತಕ್ಷಣ ತಕ್ಕಂತ ಲವಿ ಬಂಗಾರಿ. ನಿಮ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ ನಂಗೆ. ಏನ್ ಬಿಡ್ತದೆ? ಟಿಫಿನ್ ಎಲ್ಲ ಆಯ್ತಾ? ಇನ್ನೇ ಇಲ್ಲ ರೀ, ನಿಮ್ ಜೊತೆ ಮಾತಾಡಿದ್ಮ್ಯಾಗೆ ಟಿಫನ್ ಮಾಡೋಣ ಅಂತ. ಮತ್ತೆ ಹಲೋ ಹಲೋ ಹೇಳಿ. ಧಾರವಾಡ ಯಾವಾಗ ಶಿಫ್ಟಿಂಗ್? ಅದೇ ಧಾರವಾಡದಲ್ಲೇ ಈಗ ಇವಾಗ ಇದು ಮಾಡ್ತಾ ಇದ್ದೀವ್ರಿ, ಶಿಫ್ಟ್ ಮಾಡ್ಬೇಕಂತ. ಅದ್ರ ನಿಮ್ ಬಿಟ್ಟು ಹೋಗಕ್ ಮನ್ಸೇ ಬಿಡ್ತಾ ಇಲ್ಲ ನನಗಂತೂ. ಹೌದು ಬಂಗಾಳಿ, ಸುಮ್ಮನೆ ಹಂಗೆ ಹೋಗ್ಬಿಟ್ಟು ನಮ್ಗೆ ಅಲ್ಲಿ ಇಷ್ಟು ಕ್ಲೋಸ್ ಆಗ್ಬಿಟ್ಟು ತುಂಬಾ ಇದಾಗ್ತಾ ಇದೆ, ಬೇಜಾರ್ ಆಗ್ತಾ ಇದೆ. ಅದಕ್ಕೆ ರೀ ಏನು ಅಟ್ಯಾಚ್ಮೆಂಟ್ ಇಲ್ಲದೆ ಹೋಗ್ಬಿಟ್ಟಿದ್ರೆ ಆಯ್ತು ಬಿಡಿ, ಹೋಗಿದ್ರೆ ಅನ್ಕೋಬಹುದು. ನೋಡ್ರಿ ಇಷ್ಟೆಲ್ಲ ಭಾರತ ಬೇಕು, ನಮ್ ಬಂಗಾರಿಗೆ ಬೇಕು ಅಂತ ಅನ್ಸುತ್ತೆ. ನನಗೂ ಒಟ್ಟೆ ನಿಮ್ ಬಿಟ್ಟು ಹೋಗಕ್ ಆಗ್ತಾನೆ ಇಲ್ಲ. ಡೈಲಿ ಬಂದೆ ನಿಮ್ ಜೊತೆ
ಮಾತಾಡ ಚೆನ್ನಾಗಿರ್ತೀವಿ, ಸ್ವೀಟ್ ಆಗಿ. ನಿಮ್ ಮುಂದೆ ಕೂತ್ಕೊಂಡು ಆರಾಮಾಗಿ ಪಾರ್ಟಿ ಮಾಡ್ತಾ ಮುದ್ದು ಮಾಡ್ತಾ ಕೂಡ್ಸ್ಕೊಂಡು ಮುದ್ದು ಮಾಡ್ತಾ ಅದು ಇದಕ್ಕೆ ಕೂಲ್ ಡ್ರಿಂಕ್ಸ್ ಕುಡಿಸ್ತಾ ಇರ್ಬೋದು. ಮುದ್ದು ವಾಕ್ ಮಾಡ್ತಾ ಇದೀನಿ ಇಟ್ಟೆಲ್ಲ. ಆಯ್ತು, ನಿಮ್ ಫ್ರೆಂಡ್ ಬಂದ ಟಕ್ಕನ ಫೋನ್ ಇಟ್ಬಿಡ್ತೀರ ನೀವು. ನಿಮ್ ಜೊತೆ ಮಾತಾಡ್ಬೇಕಂದ್ರೆ ಡೇಂಜರಸ್ ಇದೆ. ಅದೇ ಮತ್ತೆ ಇದು ಅದು ಧಾರವಾಡದಲ್ಲಿ ಇಂಡಿಪೆಂಡೆಂಟ್ ಹೌಸ್ ಇದು ಮಾಡಂತಿದ್ರಲ್ಲ, ನಿಮ್ಗೂ ಅಲ್ಲೆಲ್ಲ ಬರೀ ಚೆನ್ನಾಗಾಗತ್ತೆ. ಈಗಿರೋದು ಅದು ಹೇಳಿದ್ರಲ್ರಿ ಫ್ಲಾಟ್ ಟೈಪ್ ಇದೆ ಅದು ಮನೆ, ಅಂದ್ರೆ ಮೇಲೆ 4 ಆ ಕಡೆ 4 ಈ ಕಡೆ 4 ಇದೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಇದು ಒಂದು ಆಡಿಯೋ ಏನಿದೆ, ಈ ಆಡಿಯೋ ಇದೀಗ ಇವರು ರಾಮಚಂದ್ರ ಅವರು ಮಾತಾಡಿರುವಂತಹ ರಾಸಲೀಲೆಯ ವಿಡಿಯೋಗೆ ಪೂರಕವಾಗಿರುವಂತದ್ದು. ಅಂದ್ರೆ ಅವರು ಹೇಳಿರುವ ಹಾಗೆ AI ಅಂತ ಏನು ಅವರು ಬಿಂಬಿಸ್ಕೊಂಡಿದ್ದಾರೆ, ಅದು AI ಅಲ್ಲ ಅಂತ ಹೇಳಿ ಪೂರಕವಾಗಿ ಸಿಕ್ಕಿರುವಂತ ಆಡಿಯೋ ಇದು. ಈ ಆಡಿಯೋದಲ್ಲಿ ಮಾತನಾಡಿರುವಂತಹ ಒಬ್ರು ಅಧಿಕಾರಿ ಏನಿದ್ದಾರೆ, ಅಧಿಕಾರಿಯ ಜೊತೆಗೆ ಮಹಿಳಾ ಅಧಿಕಾರಿಯು ಮಾತನಾಡಿರುವಂತದ್ದು. ಇಲ್ಲೇ ಗೊತ್ತಾಗುತ್ತೆ ರಾಮಚಂದ್ರ ಅವರ ರಾಸಲೀಲೆ ಯಾವ ರೀತಿಯಾಗಿ ನಡೆಸ್ತಾ ಇದ್ರು, ಕಚೇರಿಯಲ್ಲಿ ಏನೆಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ರು, ಇವರು ಎಷ್ಟು ಬ್ಯುಸಿ ಆಗಿರ್ತಾ ಇದ್ರು, ಇದ್ರಲ್ಲೇ ಗೊತ್ತಾಗುತ್ತೆ. ಆದ್ರೆ ಈಗ ನೋಡಿ, ನಾವು ನೋಡೋದಾದ್ರೆ ಇಲ್ಲಿ ಇತ್ತೀಚೆಗೆ ಈ ಹಿಂದೆನೂ ಕೂಡ ಪ್ರಮುಖ ಒಂದಿಷ್ಟು ಆರೋಪಗಳು ಕೂಡ ಏನು DGP ರಾಮಚಂದ್ರ ಅವರ ಮೇಲೆ ಬಂದಿರ್ತಾ ಇತ್ತು. ಆದ್ರೂ ಕೂಡ ಅದೆಲ್ಲೂ ಕೂಡ ಅವರು ಸಿಗಾಕೊಳ್ಳದೆ ಇರುವ ಹಾಗೆ, ಎಲ್ಲೂ ಕೂಡ ಅವ್ರ ಮೇಲೆ ಬರದೇ ಇರುವ ಹಾಗೆ ಇಲಾಖೆಯಲ್ಲಿರುವಂತಹ ಮೇಲೆ ಅಧಿಕಾರಿಗಳೇ ಅವರನ್ನ ಪಾರ್ ಮಾಡ್ಕೊಂಡು ಬಂದಿರ್ತಾರೆ. ಆದ್ರೆ ಒಂದು ಪ್ರಮುಖ ಕೇಸ್ ನಲ್ಲಿ ಅವರ ಹೆಸರು ತಳಕ್ ಹಾಕೊಳ್ಳುತ್ತೆ, ಅವರ ಹೆಸರು ಹೊರಗೆ ಬರುತ್ತೆ. ಆಗ ಅವ್ರನ್ನ ಏನ್ ಮಾಡ್ತಾರೆ, ಒಂದಿಷ್ಟು ದಿನಗಳ ಕಾಲ ಅಮಾನತನ ಮಾಡ್ತಾರೆ. ಅವರನ್ನ ಒಂದಿಷ್ಟು ದಿನಗಳ ಕಾಲ ಸಸ್ಪೆಂಡ್ ಅನ್ನ ಮಾಡಿ ಮನೆಗೆ ಕಳಿಸುವಂತ ಒಂದು ಆದೇಶ ಹೊರಡಿಸ್ತಾರೆ. ಅವರು ಕೂಡ ಮನೆಗೆ ಹೋಗ್ತಾರೆ. ಆದ್ರೆ ಆ ಪ್ರಕರಣ ತನಿಖೆ ಆದ್ಮೇಲೆ ವಾಪಸ್ ಬಂದ ಮೇಲೆ ನಮ್ಮ ಇಲಾಖೆಯವರೇ ಅವರನ್ನ ಕರೆಸಿಬಿಟ್ಟು ಪ್ರಮೋಷನ್ ಮಾಡಿ ಅವರಿಗೆ DGP ಆಗ್ತಾರೆ. ಆ ಸಮಯದಲ್ಲಿ DGP ಆದ್ಮೇಲೆ ಈಗ ಈ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತದ್ದು. ಹಾಗಾದ್ರೆ ಅಲ್ಲಿ ವಿಡಿಯೋದಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರು ಸಂತ್ರಸ್ತೆಯರ? ಹಾಗಾದ್ರೆ ಅಲ್ಲಿ ಬಂದಿರುವಂತಹ ಮಹಿಳೆಯರು ನಾವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ವಿ, ಎಲ್ಲಾ ಕೂಡ ಬೇರೆ ಬೇರೆ ಒಂದಿಷ್ಟು ಕಲರ್ ಡ್ರೆಸ್ ಗಳನ್ನ ಹಾಕೊಂಡಿರುವಂತಹ ಮಹಿಳೆ, ಗೊತ್ತಿಲ್ಲ ಒಬ್ಬರೇ ಮಹಿಳೆಯರು ಬೇರೆ ಬೇರೆ ದಿನ ಶೂಟ್ ಮಾಡಿರುವಂತದ್ದ, ಅಥವಾ ಅಲ್ಲಿರುವಂತಹ ಮಹಿಳೆಯರು ಬೇರೆ ಬೇರೆ ಇರುವಂತವ್ರ, ಅಥವಾ ನಿಜವಾಗ್ಲೂ ಅವರು ಸಂತ್ರಸ್ತರ ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಇದು ನೋಡಿ, ನಾವು ಎಲ್ಲರಿಗೂ ಒಂದು ಪ್ರೈವೇಟ್ ಲೈಫ್ ಅಂತ ಇರುತ್ತೆ, ಖಾಸಗಿ ಜೀವನ ಅಂತ ಒಂದಿರುತ್ತೆ. ಆದ್ರೆ ನಾವು ಈಗ ಪ್ರಶ್ನೆ ಮಾಡ್ತಾ ಇರುವಂತದ್ದು ಏನಂತ ಅಂದ್ರೆ, ಅವರು ಅವರ ಇಲಾಖೆಯ ಕಚೇರಿಯನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿರುವಂತದ್ದು. ಅದೇ ಈ ಕೆಲಸವನ್ನ ಅವ್ರು ಯಾವ್ದೋ ಒಂದು ರೆಸಾರ್ಟ್ ನಲ್ಲೋ ಅಥವಾ ಅವರ ಮನೆಯಲ್ಲೋ ಅಥವಾ ಅವರ ಬೆಡ್ರೂಮ್ ಅಲ್ಲೇ ಮಾಡ್ಕೊಂಡಿದ್ರೆ ನಾವು ಕೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ಇದು ನಾವು ಕೇಳಬೇಕಾಗಿರುವಂತದ್ದು, ಸಾಮಾನ್ಯ ಜನರು ಪ್ರಶ್ನೆ ಮಾಡುವ ಬೇಕಾಗಿರುವಂತ ಪ್ರಶ್ನೆ ಇದು. ಒಂದು ಸರ್ಕಾರಿ ಕಚೇರಿಯನ್ನ ಅವರು ತಮ್ಮ ಏನು ಈ ರೀತಿಯಾದಂತಹ ಒಂದು ಕಾಮತೃಷ್ಟಿಯನ್ನ ಈಡೇರಿಸಿಕೊಳ್ಳೋದಕ್ಕೆ ಕಚೇರಿಯನ್ನ ಬಳಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಅದು ಕೂಡ ಏನು ಇಲಾಖೆಯ ಡ್ರೆಸ್ ನಲ್ಲಿ ಇದ್ದಾಗ, ಇಲಾಖೆಯ ಸಿಬ್ಬಂದಿ ಆದಂತವ್ರಿಗೆ ಸಾಕಷ್ಟು ಕರ್ತವ್ಯ ಜವಾಬ್ದಾರಿಗಳಿರುತ್ತೆ, ಅವ್ರದೇ ಆದಂತ ಒಂದಿಷ್ಟು ಕಟ್ಟುನಿಟ್ಟಿನ ಪಾಠಗಳಿರುತ್ತೆ. ಆದ್ರೆ ಇವರು ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲೇ ಇದ್ದುಕೊಂಡು, ಆ ಪೊಲೀಸ್ ಇಲಾಖೆಯ ಕಚೇರಿಯಲ್ಲೇ ಇದ್ದುಕೊಂಡು ತಮ್ಮ ಕಾಮ ಕ್ರೀಡೆಯನ್ನ ಮಾಡ್ಕೊಳ್ಳೋದಕ್ಕೆ ಆ ಜಾಗವನ್ನ ಯೂಸ್ ಮಾಡ್ಕೊಳ್ತಾರೆ. ಅದು ಕೂಡ ಸಮವಸ್ತ್ರವನ್ನ ಧರಿಸಿ ಕೂಡ ಈ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ ನಮ್ಮ ಕಾನೂನು ಯಾವ ಕಡೆ ಹೋಗ್ತಾ ಇದೆ, ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಇವರು ಎಷ್ಟು ನ್ಯಾಯವನ್ನ ಒದಗಿಸ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ನೋಡಿ, ಅವ್ರು ಎಲ್ಲೋ ಒಂದ್ ಕಡೆ ಅವ್ರ ಮನೆಯಲ್ಲಿ ಹೋಗಿ ಮಾಡಿದ್ರೆ ಖಾಸಗಿ ಜೀವನ ಬಿಡಪ್ಪ ಅಂತ ಅನ್ಬೋದು. ಅವಾಗ ಜನಸಾಮಾನ್ಯರ ಪ್ರಶ್ನೆ ಬರ್ತಾ ಇರ್ಲಿಲ್ಲ. ಆಗ ಪ್ರಶ್ನೆ ಬರ್ತಾ ಇದ್ದು ಅವರ ಹೆಂಡತಿ ಮಕ್ಕಳ ಮೇಲೆ ವಿಚಾರವಾಗಿ ಪ್ರಶ್ನೆ ಬರ್ತಾ ಇತ್ತು. ಅದು ಅವರಿಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದ್ದಲ್ಲಿ ಹೆಂಡತಿ ಮಕ್ಕಳಿಗೆ ಬೇಜಾರಾಗ್ತಾ ಇತ್ತು, ಜನಸಾಮಾನ್ಯರಿಗಲ್ಲ. ಎಷ್ಟೋ ದಿನ ನೋಡಿ, ಎಷ್ಟೋ ಜನ ಇಡೀ ದಿನ ಬೆಳಗಾದ್ರೆ ನನಗೆ ನ್ಯಾಯ ಸಿಗ್ತಾ ಇಲ್ಲ, ನನಗೆ ಏನೋ ಒಂದು ಸಮಸ್ಯೆ ಆಗಿದೆ, ನನಗೆ ಇಷ್ಟು ನ್ಯಾಯ ಕೊಡ್ಸಿ ಸ್ವಾಮಿ ಅಂತ ಹೇಳಿ ಇಲಾಖೆಗೆ ಸಿಬ್ಬಂದಿ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇರ್ತಾರೆ. ದಿನ ಬೆಳಗಾದ್ರೆ ಕಚೇರಿಯ ಮುಂದೆ, ದಿನದಿನ ಬೆಳಗಾದ್ರೆ ಸಾಯಂಕಾಲ, ರಾತ್ರಿ ಹೋದ್ರೆ ಬೆಳಿಗ್ಗೆ ಹೋದ್ರೆ ರಾತ್ರಿವರೆಗೂ ಅಲ್ಲೇ ಕೂತಿರ್ತಾರೆ. ಏನೋ ಸಾಹೇಬರು ಬರ್ತಾರೆ, ಮಾತನಾಡ್ತಾರೆ, ನಮ್ಮ ಕಷ್ಟವನ್ನ ಕೇಳ್ತಾರೆ, ನಮಗೊಂದು ನ್ಯಾಯ ಕೊಡಿಸ್ತಾರೆ, ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಗೊಂದಿಷ್ಟು ಸಲಹೆಯನ್ನ ಕೊಡ್ತಾರೆ, ಸೂಚನೆಯನ್ನ ಕೊಡ್ತಾರೆ ಅಂತ ಕಾಯ್ತಾ ಇರ್ತಾರೆ.
ದಿನ ಬೆಳಗಾದ್ರೆ ನಮ್ಮಲ್ಲಿ ಎಷ್ಟು ಪ್ರಕರಣಗಳು ನಡೆಯುತ್ತೆ, ಎಷ್ಟು ಸಾವು ನೋವು, ಆ ಎಷ್ಟು ಪ್ರಕರಣಗಳು ಇಲಾಖೆಯಲ್ಲಿ ದಾಖಲಾಗುತ್ತೆ. ಆ ಎಲ್ಲಾ ಪ್ರಕರಣಗಳಿಗೂ ಕೂಡ ಎಷ್ಟರ ಮಟ್ಟಿಗೆ ಜನರಿಗೆ ನ್ಯಾಯ ಸಿಗ್ತಾ ಇದೆ, ಎಷ್ಟರ ಮಟ್ಟಿಗೆ ಯಾವ್ಯಾವ ಪ್ರಾಬ್ಲಮ್ಸ್ ಗಳನ್ನ ಇವರು ಸಾಲ್ವ್ ಮಾಡ್ತಾ ಇದ್ದಾರೆ, ಇದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ನೋಡಿ, ಎಷ್ಟೋ ಸತಿ ಕಚೇರಿಗೆ ಹೋದಾಗ ಸಾಹೇಬ್ರಿಲ್ಲಪ್ಪ, ನಾಳೆ ಬಾ, ನಾಡಿದ್ ಬಾ, ಇವತ್ತು ಬಂದಿಲ್ಲ ಅಪ್ಪ, ಅವ್ರು ಮೀಟಿಂಗ್ ಹೋಗಿದ್ದಾರೆ, ಸಿಎಂ ನ ಮೀಟ್ ಮಾಡಕ್ ಹೋಗಿದ್ದಾರೆ, ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ. ಒಂದೇ ಒಂದು ನಿಮಿಷ ಜನಸಾಮಾನ್ಯರಿಗೆ ಇವರು ಸಿಗೋದಿಲ್ಲ. ಇವರ ಕೆಲಸ ಏನು? ಜನಸಾಮಾನ್ಯರ ಕಷ್ಟ ಸುಖ ನೋವನ್ನ ಆಲಿಸೋದು, ಅವ್ರಿಗೆ ಬೇಕಾಗಿರುವಂತ ಪ್ರತಿಕ್ರಿಯೆಯನ್ನ ಮಾಡೋದು, ಅವ್ರಿಗೆ ಬೇಕಾದ ರೀತಿಯಲ್ಲಿ ಸಹಾಯವನ್ನ ಮಾಡೋದು, ನ್ಯಾಯ ಸಿಗದೆ ಇರೋರ್ಗೆ ನ್ಯಾಯವನ್ನು ಒದಗಿಸ್ಕೊಳ್ಳೋದು, ಅವ್ರ ಜೊತೆಯಾಗಿ ಧೈರ್ಯವಾಗಿ ನಿಲ್ಲೋದು, ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಅದನ್ನ ಹೋಗಿ ತಡೆಗಟ್ಟೋದು, ನೀವ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡೋದು, ಭ್ರಷ್ಟ ಅಧಿಕಾರಿಗಳನ್ನ ಸೆರೆ ಹಿಡಿದು ಇವರು ಜೈಲಿಗೆ ಕಟ್ಟೋದು. ಆದ್ರೆ ನಮ್ಮನ್ನ ಒಂದು ಕಾನೂನಿನ ಸುವ್ಯವಸ್ಥೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಅಂತ ನೋಡೋದಾದ್ರೆ, ಈಗ ಡಿಜಿಪಿ ರಾಮಚಂದ್ರ ಅವರ ರಾಸಲೀಲೆಯನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ದಿನ ಬೆಳಗಾದ್ರೆ ಇವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಅಲ್ಲಿ ಕಚೇರಿಯಲ್ಲಿರುವಂತಹ ಯುವತಿಯರ ಜೊತೆಗೆ ಯಾವ ರೀತಿ ಚಕ್ಕಂದ ಆಡ್ತಾರೆ, ಚಲ್ಲಾಟವನ್ನ ಆಡ್ತಾ ಇದ್ದಾರೆ, ಇವರು ಯಾವ ರೀತಿಯಾಗಿ ಸಂಬಳವನ್ನ ತೆಗೆದುಕೊಂಡು ಮನೆಗೆ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ಕೇಳಿದಕ್ಕೆ ಅದು ನನ್ನ ವಿಡಿಯೋ ಅಲ್ಲ, ಯಾರೋ ನನ್ಗೆ ಆಗದೆ ಇರೋರು ಮಾಡಿರೋದು, ಹಾಗೆ ಹೀಗೆ ಅಂತ ಹೇಳಿ ಅದಕ್ಕೆ ಒಂದು ಇಷ್ಟು ಕೂಡ ಸಮ ಅನ್ಸೋದೇ ಇಲ್ಲ, ಆ ರೀತಿಯಾದಂತಹ ಉತ್ತರವನ್ನ ಕೊಟ್ಟು ಹೋಗ್ತಾರೆ. ಮೊನ್ನೆ ಒಂದ್ ಹೇಳ್ತಾರೆ, ಇವತ್ತೊಂದ್ ಹೇಳ್ತಾರೆ. ಅವರ ಹೇಳಿಕೆಯಲ್ಲೇ ಗೊತ್ತಾಗ್ತಾ ಇದೆ ಇದು ನಿಜವಾಗ್ಲೂ ಅವ್ರು ಮಾಡಿರೋದು ತಪ್ಪು ಅಂತ ಹೇಳಿ. ಇನ್ನು ಈ ಪ್ರಕರಣದ ಬಗ್ಗೆ ನಮ್ ಜೊತೆಗೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಇನ್ನು ಎಲ್ಲಾ ಕಚೇರಿಯಲ್ಲೂ ಕೂಡ CCTV ಕ್ಯಾಮೆರಾಗಳನ್ನ ಅಳವಡಿಸಬೇಕು ಅಂತ ಹೇಳಿ ಇದೀಗ ಏನು ಮಹಿಳಾ ಇಲಾಖೆಗೆ ಒಂದು ಮನವಿ ಪತ್ರವನ್ನ ಸಲ್ಲಿಸಿರುವಂತದ್ದು. ಈ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಈಗ ಎಚ್ಚೆತ್ತುಕೊಂಡ್ರ, ಇದಕ್ಕೂ ಮುಂಚೆ ಅವ್ರಿಗೆ ಅನ್ಸಿರ್ಲಿಲ್ವಾ ಎಲ್ಲಾ ಕಚೇರಿಯಲ್ಲೂ ಕೂಡ CCTV ಬರಬೇಕು ಅಂತ ಹೇಳಿ, ಅಥವಾ ಈಗ ಲೇಟ್ ಆಗಿ ಈ ತರದೊಂದು ನಿರ್ಧಾರಕ್ಕೆ ಕೈ ಹಾಕಿದ್ರ, ಇದು ಅವರ ಒಂದು ಹೋರಾಟ ಎಲ್ಲಿವರೆಗೂ ಆಗಬಹುದು, ಅವರ ಒಂದು ಈ ಮನವಿ ಆಗುತ್ತಾ ಅನ್ನುವಂತ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಹಲೋ ಸರ್, ನಮಸ್ತೆ. ಸರ್, BB ನ್ಯೂಸ್ ಇಂದ ಕಾಲ್ ಮಾಡ್ತಾ ಇದ್ದೀನಿ. ಅದೇ ಈಗ ರಾಮಚಂದ್ರ ಅವ್ರ ವಿಚಾರ ನಿಮ್ಗೆ ಗೊತ್ತಿದೆ, ಹಾಗಾಗಿ ಎಲ್ಲಾ ಕಚೇರಿಯಲ್ಲೂ ಕೂಡ ನೀವು ಈಗ CCTV ಬರಬೇಕು ಅಂತ ಹೇಳಿ ಒಂದು ಮನವಿ ಪತ್ರವನ್ನ ಸಲ್ಲಿಸಿದೀರಾ ಮಹಿಳಾ ಆಯೋಗಕ್ಕೆ. ಸರ್, ಇದು ಮುಂಚೆ ನೀವು ಈಗ ಈ ವಿಚಾರ ಬಂದ ಮೇಲೆ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತದ, ಅಥವಾ ಮುಂಚೆ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿರ್ಲಿಲ್ವಾ ಏನು ಅಂತ ಹೇಳಿ ಸರ್, ಏನ್ ಹೇಳ್ತೀರಾ ಈ ಪ್ರಕರಣದ ಬಗ್ಗೆ? ಕೊಟ್ಟಿದ್ದೆ ಸರ್ಕಾರಕ್ಕೆನೆ, ಅವ್ರ ಕ್ರಮ ತಗೊಂಡ್ರಲ್ಲ, ಅದಕ್ಕೆ ಈಗ ಮಹಿಳಾ ಆಯೋಗದ ಮುಖಾಂತರ ಆಗ್ಲಿ ಅಂತ ಹೇಳಿ ಈಗ ಮಹಿಳಾ ಆಯೋಗಕ್ಕೆ ಮನವಿ ಕೊಟ್ಟಿದ್ವಿ. ಸರ್, ಈ ಹೋರಾಟ ಎಲ್ಲಿವರೆಗೂ ಅಂತ ಏನು ಮಾಡ್ತಾರಾ ಏನು ಅನ್ಸುತ್ತಾ ನಿಮ್ಗೆ ಈ ತರ ಪ್ರಕರಣಗಳು? ಮಾಡ್ಲೇಬೇಕು, ನೋಡ್ತೀವಿ, ಒಂದ್ 2-3 ತಿಂಗಳು ಮಾಡ್ಲೇಬೇಕು. ಮಾಡ್ಲಿ ಅಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲು ಮಾಡ್ಬೇಕು ಅನ್ಕೊಂಡಿದ್ವಿ. ಅಂದ್ರೆ ಈಗ ನೋಡಿ, CCTV ಅಳವಡಿಕೆ ಮಾಡಿದ್ರು ಕೂಡ CCTVಗಳು ಕಾರ್ಯ ಮಾಡುತ್ತಾ ಇಲ್ವ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗುತ್ತಲ್ಲ ಸರ್. ಯಾಕಂದ್ರೆ ನೋಡ್ಬೋದು, ಈಗ ಆಲ್ರೆಡಿ ಎಷ್ಟೋ ಸಿಗ್ನಲ್ ಗಳಲ್ಲಿ ಕ್ಯಾಮ್ರಾಗಳಿರುತ್ತೆ, ಆದ್ರೆ ಅದು ನಡೆಯೋದೇ ಇಲ್ಲ. ಆ ರೀತಿ ಆದಂದ್ರೆ ಏನ್ ಮಾಡೋದು? ಸುಪ್ರೀಂ ಕೋರ್ಟ್ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಒಂದು ಆದೇಶ ಮಾಡಿದೆ, CC ಕ್ಯಾಮೆರಾ ಸಂಬಂಧಪಟ್ಟಿದೆ. ಸೊ ಅದ್ರಲ್ಲಿ ಕೆಲವು ಮಾರ್ಗದರ್ಶನ ಕೊಟ್ಟಿದೆ. CC ಕ್ಯಾಮೆರಾನ ಆ ಸ್ಟೇಷನ್ ನ SHO ಗಮನಿಸಬೇಕು, ಏನಾರ ಕೆಟ್ಟ ಕೂಡಲೇ ರಿಪೇರಿ ಮಾಡಿಸ್ಬೇಕು. ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಸಂಬಂಧಪಟ್ಟ SHOನೇ ಕಾರಣ ಅಂತ ಹೇಳಿ ಸ್ಪಷ್ಟ ಆದೇಶ ಆಗಿದೆ. ಅದೇ ರೀತಿ ಇಲ್ಲೂ ಕೂಡ ನಿಯಮಗಳನ್ನ ಅಳವಡಿಸೋದಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ. ಏನು ಸಂಬಂಧಪಟ್ಟ ಕಚೇರಿಯ ಮುಖ್ಯಸ್ಥ ಅಥವಾ ಮ್ಯಾನೇಜರ್ ವ್ಯವಸ್ಥಾಪಕರು ಅಂತ ಏನಿರ್ತಾರೆ, ಅವರು ಅದಕ್ಕೆ ಹೊಣೆಗಾರರಾಗಬೇಕು ಅಂತ ಮಾಡಿದಾಗ ಆಗ ಅದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಕ್ರಮ ತಗೊಳ್ತಾರೆ. ಈಗ ಕ್ರಮ ತಗೊಂಡ್ರು ಸರ್, ಈಗ ಅವರೇ ಇನ್ವಾಲ್ವ್ ಆಗಿರುವಾಗ ನಾವು ನೋಡ್ತಾ ಇದೀವಿ, ದಿನ ಬೆಳಗಾದ್ರೆ ಪೊಲೀಸ್ ಇಲಾಖೆ ಮೇಲೆ ಎಷ್ಟು ಒಂದು ಪ್ರಕರಣಗಳು ಬರ್ತಾ ಇದೆ, ದುಡ್ಡಿನ ಪ್ರಕರಣಗಳಾಗಿರ್ಬೋದು, ಭ್ರಷ್ಟಾಚಾರ ಪ್ರಕರಣಗಳಾಗಿರ್ಬೋದು, ಎಲ್ಲವೂ ಆಗ್ತಾ ಇದೆ. ಬಟ್ ಅದನ್ನ ಹಂಗೆ ತಗೊಳ್ತಾರೆ, ಮತ್ತೆ 2 ತಿಂಗಳು 3 ತಿಂಗಳು ಆದ್ಮೇಲೆ ಮುಚ್ಚೆ ಹೋಗ್ಬಿಡುತ್ತಲ್ಲ ಸರ್, ಅದನ್ನ ಪ್ರಶ್ನೆ ಮಾಡೋರೇ ಇರಲ್ಲ. ಇಲ್ಲ, ಅದೇ ಜನ ಜಾಗೃತ ಆಗ್ಬೇಕು. ಆರಂಭ ಶೂರತ್ವ ತೋರಿಸಿ ಸುಮ್ಮನೆ ಆಗ್ಬಾರ್ದು. ನಿರಂತರವಾಗಿ ಪ್ರಕ್ರಿಯೆಯಲ್ಲಿದ್ದಾಗ ಅದು ನಿರಂತರವಾಗಿ ಇರುತ್ತೆ. ನಾವು ನಿರ್ಲಕ್ಷ್ಯ ಮಾಡಿದ್ರೆ ಆಗಿರುತ್ತೆ. ಈಗ ನಮ್ಮಂತ ಹೋರಾಟಗಾರ ಸಾಕಷ್ಟು ಜನ ಇದಾರೆ, ಒಬ್ರಲ್ಲೊಬ್ರು ಪ್ರಶ್ನೆ ಮಾಡೇ ಮಾಡ್ತಾರ ಅಂತ ನನ್ನ ಒಂದು ನಂಬಿಕೆ. ಓಕೆ, ನಮ್ಗೆ ಎಲ್ಲೋ ಒಂದ್ ಕಡೆ ಏನಂತ ಅಂದವಾಗ ಇಷ್ಟು ದಿವಸ ಇರ್ಲಿಲ್ಲ, ಈಗ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಎಚ್ಚೆತ್ಕೊಂಡ್ರ ಅನ್ನುವಂಥದ್ದು. ಇಲ್ಲ, ಇದ್ರ ಬಗ್ಗೆ ನಾವು ಸಾಕಷ್ಟು ಇದು ಮಾಡಿದೀವಿ. ಈಗ ಪೊಲೀಸ್ ಇಲಾಖೆಯಲ್ಲಿ ಇದರ ಕಡ್ಡಾಯವಾಗಿ CC ಕ್ಯಾಮೆರಾ ಬರೋದಕ್ಕೆ ನಮ್ಮಂತ ಹೋರಾಟಗಾರ ನಿರಂತರ ಪ್ರಯತ್ನ. ಹಾಗಾಗಿ ಮೊದ್ಲು ಕೂಡ ಕೊಟ್ಟಿದ್ದೀನಿ. ಇದೇ ಮಹಿಳಾ ಆಯೋಗಕ್ಕೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಅದೇ ಅವರು ಆ ಕಚೇರಿಯಲ್ಲಿ CC ಕ್ಯಾಮೆರಾ ಇಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೊಂದು ಉದಾಹರಣೆ ಅವೆಲ್ಲ ಇಟ್ಕೊಂಡು ಈಗ ಅಂತ ಹೋರಾಟ ಮಾಡ್ಬೇಕಲ್ಲ.
ಯಾವಾಗ ಬರ್ಬೋದು ಸರ್ ಕಾರ್ಯರೂಪಕ್ಕೆ ನಿಮ್ ಪ್ರಕಾರ ಏನ್ ಹೇಳಿದ್ರು ಅಂತ? ಮೇಡಮ್ ಅದೇ ನೋಡೋಣ, ಒಂದ್ ತಿಂಗಳು ಆಗ್ಬೋದು ಅನ್ಸುತ್ತೆ. ಹ್ಮ್ ಹ್ಮ್ So, ಒಂದ್ ತಿಂಗಳ ಆಮೇಲೆ ಕೇಳ್ತೀನಿ ಏನ್ ಕ್ರಮ ತಗೊಳ್ಳಿ. ಹ್ಮ್ ಹ್ಮ್ ಆ ನಂತರ ಸರ್ಕಾರ ಗಮನಕ್ಕೆ ತಂದು ಅವರು ಏನು ಕ್ರಮ ತಗೊಳ್ಳದೆ ಹ್ಮ್ ಒಂದ್ 2 ತಿಂಗಳು ಬಿಟ್ಟು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರೆಕಮೆಂಡೇಶನ್ ಆಗ್ತದೆ. ಓಕೆ. ಈಗ ಇನ್ನೊಂದ್ ಕಡೆ ಸರ್, ಈಗ ಡಿಜಿಪಿ ರಾಮಚಂದ್ರ ಅವ್ರು ಇದಾರೆ, ಏನೋ ಈ ತನಿಖೆಯನ್ನು ಮಾಡ್ತಾರೆ, ಅವ್ರು ತಪ್ಪಿದ್ಯಾ ಇಲ್ವಾ ಅದು ಗೊತ್ತಾಗುತ್ತೆ. ಬಟ್ ಏನಂತ ಅಂದ್ರೆ ಅವ್ರು ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ರಿಟೈರ್ ಕೂಡ ಆಗಿ ಹೋಗ್ತಾರೆ. ಆ ಟೈಮ್ ಅಲ್ಲಿ ಈ ತರ ಅವ್ರು ಅಮಾನತ್ ಮಾಡ್ಬೇಕು, ವಜಾಗೊಳಿಸ್ಬೇಕು ಅನ್ನೋಂಥದ್ದು ಎಷ್ಟು ಸರಿ ಅಂತ? ಈಗ ಅಪರಾಧ ಕೃತ್ಯ ಯಾವಾಗ ಗಮನಕ್ಕೆ ಬರುತ್ತೋ ಅವಾಗ ಕ್ರಮ ತಗೊಳ್ಬೇಕಲ್ಲ. ಸೊ ಅದು ಅಪರಾಧ ಕೃತ್ಯ ಅವಾಗ ಮಾಡಿದ್ರು, ಅವಾಗ ಗಮನಕ್ಕೆ ಬರಲ್ಲ, ಈ ಗಮನಕ್ಕೆ ಬಂತು, ಹಾಗಾಗಿ ಕ್ರಮ ತಗೊಳ್ಳೋದು ಸರಿ ಇಲ್ಲ ಅಂತ ಹೇಳಕ್ ಆಗಲ್ಲ. ಅಲ್ಲ, ನಮ್ಮ ಇಲಾಖೆ ಎಂತ ಶಿಕ್ಷೆ ಕೊಡುತ್ತೆ ಗೊತ್ತಲ್ಲ ಸರ್ ನಿಮ್ಗೆ. ಅಮಾನತ್ ಮಾಡ್ರಿ, ಇಲ್ಲ ಒಂದ್ 2-3 ದಿನ 2-3 ತಿಂಗಳು ಸಸ್ಪೆಂಡ್ ಮಾಡ್ರಿ ಅಂತ ಹೇಳ್ಬಿಟ್ರೆ ಉಪಯೋಗ ಇಲ್ವಲ್ಲ ಸರ್, ಅದು ಶಿಕ್ಷೆ ಆಗುತ್ತೆ ಸರ್. ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕು, ತೀವ್ರತರವಾದ ಕ್ರಮ ತಗೊಳ್ಳೋದ್ರ ಬಗ್ಗೆ ಹೋರಾಟ. ಈಗಾಗಲೇ ಕೆಲವರು ಅರ್ಜಿ ಕೊಟ್ಟಿದ್ದಾರೆ, ನೋಡೋಣ ಏನು ಕ್ರಮ ತಗೊಳ್ಳೋದು. ಓಕೆ, ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈಗಾಗಲೇ ಅವರು ಕೂಡ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ, ಮಹಿಳಾ ಆಯೋಗಕ್ಕಾಗಿರ್ಬೋದು, ಜೊತೆಗೆ ಎಲ್ಲಾ ಒಂದು ಇಲಾಖೆಗಳಲ್ಲೂ ಕೂಡ CCTV ಕ್ಯಾಮೆರಾ ಬರ್ಲೇಬೇಕು, ಅದು ಕಾರ್ಯರೂಪದಲ್ಲೇ ಇರಬೇಕು, ಸತತವಾಗಿ ದಿನ ರಿಪೋರ್ಟ್ ಏನಿದೆ ಅದನ್ನ ಕೊಡಬೇಕು ಅನ್ನುವಂಥದ್ದು. ಆದ್ರೆ ಗೊತ್ತಿಲ್ಲ ನಮ್ಮ ಇಲಾಖೆ ಇದನ್ನ ಮಾಡುತ್ತಾ ಅಥವಾ ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ, ಇವ್ರು ಎಷ್ಟು ದಿನ ಹೋರಾಟ ಮಾಡ್ತಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ಇಲಾಖೆಯಲ್ಲೇ ಅದು ಕೂಡ ಕಚೇರಿಯಲ್ಲೇ ಈ ರೀತಿಯಾಗಿ ದುರ್ಬಳಕೆಯನ್ನ ಮಾಡ್ಕೊಳ್ತಾರೆ ಅಂತಂದ್ರೆ ನಮ್ಮ ಇಲಾಖೆ ಯಾತ್ತ ಹೋಗ್ತಾ ಇದೆ, ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದು ನಿಜಕ್ಕೂ ಕೂಡ ಜನರಿಗೆ ಕಾಡ್ತಾ ಇರುವಂತ ಪ್ರಶ್ನೆ ಇದು. ಇನ್ನು ಈ ವಿಡಿಯೋ ಬಗ್ಗೆ ನೋಡೋದಾದ್ರೆ, ಸಾಮಾಜಿಕ ಹೋರಾಟಗಾರರೊಬ್ರು ಹೇಳುವ ಪ್ರಕಾರ ಆ ವಿಡಿಯೋದಲ್ಲಿ 10ರಿಂದ 11 ಜನ ಮಹಿಳೆಯರಿದ್ದಾರೆ. ಅದರಲ್ಲಿ ಆ ನೊಂದು ಬೆಂದಿರುವಂತಹ ಮಹಿಳೆಯರೇ ಈ ವಿಡಿಯೋನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಅದು ಮುಂದಿನ ದಿನಗಳಲ್ಲಿ ತನಿಖೆ ಆಗುತ್ತೆ. ನಿಜವಾಗಿಯೂ ವಿಡಿಯೋ ಆ ಸಂತ್ರಸ್ತೆಯ ಮಹಿಳೆಯರು ಮಾಡಿರೋದಂತದ್ದ ಅಥವಾ ಅವರಿಗೆ ಆಗದೆ ಇರುವವರು ಮಾಡಿರೋದ ಅಂತ ಗೊತ್ತಾಗುತ್ತೆ. ಇನ್ನು ಮತ್ತೊಂದು ಕಡೆ ವಿಡಿಯೋನ ಗಮನಿಸಿದ್ರೆ ಇಲ್ಲಿ ನೋಡಿ, ಆ ವಿಡಿಯೋ ಯಾರೋ ಗೊತ್ತಿಲ್ಲದೆ ಮಾಡಿದಾಗೂ ಇಲ್ಲ ಅಥವಾ ಗೊತ್ತಿದ್ದು ಮಾಡಿದಾಗೂ ಇಲ್ಲ. ಅಲ್ಲಿ ವಿಡಿಯೋ ನೇರವಾಗಿ ಅವ್ರ ಎದುರುಗಡೆ ಒಂದು ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ದಂಗಿದೆ. ಗೊತ್ತಿಲ್ಲ, ಅವರೇ ಏನಾದ್ರೂ ಈ ಹಿಂದೆ ಕೂಡ ಸಾಕಷ್ಟು ಕೇಸ್ಗಳನ್ನ ನಾವು ನೋಡಿದ್ವಿ. ಮೊನ್ನೆ ಅಷ್ಟೇ ಏನು ಹಾಸನದಲ್ಲಿ ಯಾವ ರೀತಿಯಾದಂತಹ ಹಲ್ಚಲ್ ಎಬ್ಬಿಸಿದಂತ ವಿಡಿಯೋಗಳಿತ್ತು, ಮೊಬೈಲ್ ಅಲ್ಲಿ ಅಷ್ಟಿಷ್ಟು ವಿಡಿಯೋಗಳು ಸಿಕ್ತು, ಇಷ್ಟಿಷ್ಟು ವಿಡಿಯೋಗಳು ಸಿಕ್ತು, ಅದೆಲ್ಲವನ್ನೂ ನಾವು ಕೇಳಿದ್ವಿ. ಆ ರೀತಿ ಏನಾದ್ರೂ ರಾಮಚಂದ್ರ ರಾವ್ ಅವ್ರಿಗೆ ಅಭ್ಯಾಸ ಇತ್ತಾ ಈ ರೀತಿಯಾಗಿ ಏನು ಮಹಿಳೆಯರ ಜೊತೆಗೆ ಇದ್ದಾಗ ಖಾಸಗಿ ಒಂದು ವಿಡಿಯೋನ ಮಾಡ್ಕೊಂಡು ಯಾರು ಇಲ್ದೇ ಇರುವಾಗ ನೋಡುವಂತ ಚಟ ಏನಾದ್ರೂ ಅವ್ರಿಗೂ ಇತ್ತಾ ಗೊತ್ತಿಲ್ಲ ನಮಗೆ. ಆದ್ರೆ ಎಲ್ಲೋ ಒಂದ್ ಕಡೆ ವಿಡಿಯೋನ ಅವರೇ ಮಾಡಿಸ್ಕೊಂಡು ನಾಳೆ ದಿನ ನಾನು ಮಹಿಳೆ ಬಂದಿಲ್ಲ ಅಂದಾಗ ಈ ವಿಡಿಯೋನ ತೋರಿಸಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿ ಮತ್ತೆ ವಾಪಸ್ ನನಗೆ ಬೇಕಾದಾಗ ಕರೆಸ್ಕೊಳ್ಬಹುದು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡಿದ್ರ ಗೊತ್ತಿಲ್ಲ. ಆದ್ರೆ ವಿಡಿಯೋ ಮಾಡಿದ್ದಂತೂ ಅವರ ಕಚೇರಿಯದ್ದೇ, ಅವರದೇ. ಅಲ್ಲಿ ಮಹಿಳೆಯರು ಇದ್ದಾರೆ ಅಂತ ಗೊತ್ತಿದೆ, ಅಲ್ರೆ ಅವ್ರಿಗೆ ಗೊತ್ತಿಲ್ಲದೆ ಮಾಡಿದಾರೋ ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ವಿಡಿಯೋನ ನೋಡೋದಾದ್ರೆ ನಮಗ ಅನ್ಸುತ್ತೆ ಅವರೇ ಮೊಬೈಲ್ ಇಟ್ಟು ಏನೋ ರೆಕಾರ್ಡ್ ಮಾಡ್ದಂಗೆ ಇದ್ದೆ ಅಂತ ಹೇಳಿ ಕಾಣಿಸುತ್ತೆ. ಗೊತ್ತಿಲ್ಲ, ಅದು ಕೂಡ ತನಿಖೆ ಆಗುತ್ತೆ. ಈಗಾಗಲೇ ತನಿಖೆಗೆ ಏನೇನು ಬೇಕೋ ಆಯಾಮಗಳದೆಲ್ಲವೂ ಕೂಡ ರೆಡಿ ಆಗಿರುವಂತದ್ದು. ತನಿಖಾವಾರು ಕೂಡ ಈಗ ಸಲ್ಲಿಸೋದಕ್ಕೆ ಸಮಯವನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇದ್ರ ಮಧ್ಯದಲ್ಲಿ ನಾವು ನೋಡೋದಾದ್ರೆ ಈಗ ಸರ್ಕಾರದಿಂದ 3 ಮೇಜರ್ ಬೆಳವಣಿಗೆಗಳಾಗಿರುವಂತದ್ದು ಏನಂತ ಅಂದ್ರೆ, ಒಂದು ಅವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಜೊತೆಗೆ ಇನ್ನೊಂದು ಕಡೆ ತನಿಖೆವಾರು ವರದಿ ಏನಿದೆ ಅದು ಬರಬೇಕು. ಆ ವರದಿ ಬಂದ ಮೇಲೆ ಮುಂದಿನ ಕ್ರಮ ಅವ್ರ ಮೇಲೆ ಏನ್ ತೆಗೆದುಕೊಳ್ಬೇಕು ಅಂತ ನೋಡ್ತೀವಿ. ಅವ್ರನ್ನ ಏನು ಇಲಾಖೆಯಿಂದ ವಜಾಗೊಳಿಸೋದಾ ಅಥವಾ ಜಸ್ಟ್ ಸಸ್ಪೆಂಡ್ ಮಾಡಿ ಕಳ್ಸೋದಾ ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದಿಷ್ಟೇ ಸಾಕಾಗುತ್ತಾ ಅಂತ ಅಂದ್ರೆ, ಸಸ್ಪೆಂಡ್ ಮಾಡಿದ್ರೆ ಸಾಕಾ? ಈ ರೀತಿಯಾದಂತ ತಪ್ಪುಗಳನ್ನ ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ರೆ ಶಿಕ್ಷೆ ಆಗುತ್ತೇನ್ರಿ ಅದು? ಯಾಕಂದ್ರೆ ಇದೇ ರೀತಿಯಾಗಿ ಬರೀ ಸಸ್ಪೆಂಡ್ ಮಾಡಿಸಿ ಕಳಿಸ್ಬಿಟ್ರೆ ದೊಡ್ಡ ದೊಡ್ಡ ಹಗರಣಗಳೇ ನಡೆದು ಹೋಗುತ್ತೆ ರಾಜ್ಯದಲ್ಲಿ. ಬಿಡು, ಏನ್ ಮಾಡ್ತಾರೆ ಹಬ್ಬಬ್ಬ ಅಂದ್ರೆ ಇವರು ಸಸ್ಪೆಂಡ್ ಮಾಡ್ತಾರೆ, ತೆಗೆದಾಕ್ ಬಿಡ್ತಾರೆ. ಹೆಂಗೂ ನಾನ್ ಇನ್ನೊಂದ್ 2-3 ತಿಂಗಳು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರೆ ನಾನೇನ್ ರಿಟೈರ್ಡ್ ಆಗಿ ಹೋಗ್ಬಿಡ್ತೀನಿ, ಅದಕ್ಕೂ ಮುಂಚೆ ಅವರೇ ಸಸ್ಪೆಂಡ್ ಮಾಡ್ತಾ ಇದ್ರೆ ಮಾಡ್ಲಿ ಬಿಡಿ ಅನ್ನೋ ತರ ಆಗುತ್ತೆ. ಯಾಕಂದ್ರೆ ಈಗ ರಾಮಚಂದ್ರ ಅವರ ಒಂದು ಅವಧಿ ಇರೋದನ್ನ ನೋಡೋದಾದ್ರೆ 4ರಿಂದ 5 ತಿಂಗಳಲ್ಲಿ ಅವರೇ ರಿಟೈರ್ಡ್ ಆಗಿ ಹೋಗ್ಬಿಡ್ತಾರೆ. ಈ ಟೈಮಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಅವ್ರಿಗೇನು ಜಾಸ್ತಿ ಹೆಚ್ಚು ಕಡಿಮೆ ಅನ್ಸೋದಿಲ್ಲ, ಅವ್ರಿಗೇನೋ ಅದು ದೊಡ್ಡ ಶಿಕ್ಷೆನೂ ಅನ್ಸೋದಿಲ್ಲ. ಕಾನೂನು ರೀತಿಯಾಗಿ ಹೋರಾಟ ಮಾಡ್ತೀನಿ ಅಂತಂದ್ರೆ ಯಾರೊಬ್ರು ಮುಂದೆ ಬಂದಿಲ್ಲ, ಯಾರೊಬ್ರು ಮರ್ಯಾದೆ ಹೋಗಿಲ್ಲ. ಆದ್ರೆ ಮರ್ಯಾದೆ ಅಂತೂ ಅವ್ರಿಗೀಗ ರಾಜಕೀಯ ವಿಚಾರವಾಗಿ ಹೋಗ್ತಾ ಇದೆ, ಅದು ಕೂಡ ಪೊಲೀಸ್ ಇಲಾಖೆಯದು ಮರ್ಯಾದೆ ಅಂತೂ ಕಳೆದಾಗಿದೆ. ಆದ್ರೆ ಆ ವಿಡಿಯೋದಲ್ಲಿ ಇರುವಂತವ್ರು ಯಾರು ಅನ್ನೋದು ಗೊತ್ತಾಗ್ಬೇಕಿದೆ, ಅದನ್ನ ತನಿಖೆ ಮಾಡ್ತಾರೆ. ಅವ್ರು ಯಾರು ಅಂತ ಗೊತ್ತಾದ್ರೆ ಅವ್ರದ್ದು ಮರ್ಯಾದೆನೂ ಹೋಗುತ್ತೆ. ಒಟ್ಟಲ್ಲಿ ಸದ್ಯಕ್ಕೆ ಇಲಾಖೆಯದ್ದು, ಪೊಲೀಸ್ ಇಲಾಖೆಯವ್ರದ್ದು ಒಂದಿಷ್ಟು ಮರ್ಯಾದೆ ಅಂತೂ ಹೋಗಾಗಿದೆ. ಒಂದಿಷ್ಟೇನು ಕಂಪ್ಲೀಟ್ ಆಗಿ ಹೋಗಾಗಿದೆ ಬಿಡಿ, ಅದು ಬೇರೆ ವಿಚಾರ. ಆದ್ರೆ ಕಾನೂನಿನ ರೀತಿಯಲ್ಲಿ ಇಷ್ಟೇ ಶಿಕ್ಷೆ ಸಾಕ ಅನ್ನೋದು ಒಂದು ಪ್ರಶ್ನೆ. ಏನೋ ಅವರು ಈಗಾಗ್ಲೇ ಏನು ಗೃಹ ಸಚಿವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನ ಏನೋ ಮಾಡಿದ್ರಂತೆ ನಿನ್ನೆ. ಆದ್ರೆ ಗೃಹ ಸಚಿವರು ಇಲ್ಲ, ನಾನ್ ಭೇಟಿ ಮಾಡಕ್ ಆಗಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಕಳಿಸಿದ್ರಂತೆ.
ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಏನು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದರಿಂದ ಯಾರೇ ಪ್ರಭಾವಿಗಳಿದ್ರು ಕೂಡ ಬಿಡೋ ಮಾತಿಲ್ಲ, ಅವ್ರನ್ನ ನಾವು ತಕ್ಷಣ ಕರೆಸಿಬಿಟ್ಟು ಏನಾಗುತ್ತೆ ತನಿಖೆಯನ್ನ ಮಾಡ್ತೀವಿ, ಪ್ರಾಥಮಿಕ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡುವಂತ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಗೃಹ ಇಲಾಖೆಗೂ ಕೂಡ ಈಗಾಗಲೇ ಏನೋ ಎಚ್ಚರಿಕೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಸಿಎಂ ಅವ್ರು ಹೇಳಿದ್ದಾರೆ. ಆದ್ರೆ ಆರೋಪ ನಿಜ ಆಗತ್ತಾ ಇಲ್ವಾ ಅದು ಬೇರೆ ವಿಚಾರ. ನಾವು ಇಲ್ಲಿ ನಿಜವಾಗ್ಲೂ ಗಮನಿಸಬೇಕಾಗಿರುವಂತ ವಿಚಾರ ಏನು ಅಂತ ಅಂದ್ರೆ, ಜನಸಾಮಾನ್ಯರ ಕತೆ ಏನು ಸ್ವಾಮಿ. ಪೊಲೀಸ್ ಇಲಾಖೆಯ ಮೇಲೆ ಯಾವ್ಯಾವ ರೀತಿಯಾದಂತ ಆಪಾದನೆಗಳು ಬರ್ತಾ ಇದೆ. ಕೊಲೆ ಆಪಾದನೆ ಬರುತ್ತೆ, ಡ್ರಗ್ಸ್ ಆಪಾದನೆ ಬರುತ್ತೆ, ನೀವು ಹಣ ವಸೂಲಿ ಮಾಡ್ತೀರಂತ ಆಪಾದನೆ ಬರುತ್ತೆ. ಅಷ್ಟೇ ಯಾಕೆ, ಇತ್ತೀಚೆಗೆ ನೀವು ಸಮವಸ್ತ್ರ ವಿಚಾರದಲ್ಲೂ ಕೂಡ ಆಪಾದನೆ ಬಂದಿತ್ತು. ಸಾಕಷ್ಟು ಪ್ರಕರಣಗಳು ಪೊಲೀಸ್ ಇಲಾಖೆಯ ಮೇಲೆ ಬರ್ತಾ ಇದೆ. ಪೊಲೀಸ್ ಇಲಾಖೆಗೆ ಏನ್ ಮಾಡ್ತಾ ಇದೆ ಅಷ್ಟಕ್ಕೂ. ಇನ್ನು ಇವರು ಪೊಲೀಸ್ ಇಲಾಖೆಯವರ ಗುಂಡಾಗಿರಿಯನ್ನ ನೋಡ್ಬೇಕು ನಾವು. ಯಾವ ರೀತಿ ದರ್ಪ ತೋರಿಸ್ತೀರಾ ಜನಸಾಮಾನ್ಯರ ಮೇಲೆ, ಯಾವ ರೀತಿ ಅವಾಜ್ಗಳನ್ನ ನೀವು ಹಾಕ್ತೀರಾ, ಯಾವ ರೀತಿ ಅವರನ್ನ ಹೊಡಿತೀರಾ, ಯಾವ ರೀತಿಯಾಗಿ ಅಮಾನುಷವಾಗಿ ನಡ್ಕೊಳ್ತೀರಾ. ಈಗ ಯಾಕೆ ಸುಮ್ನಿದ್ದೀರಾ? ಇದು ನಿಮಗ್ ಮುಜುಗರ ಅಲ್ವಾ? ಇದು ನಿಮ್ಗೆ ಕಟ್ಟುನಿಟ್ಟಾದಂತ ಇಲ್ಲಿ ಕ್ರಮಗಳನ್ನ ಜರುಗಿಸೋದಕ್ಕಾಗೋದಿಲ್ವಾ? ದೊಡ್ಡ ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವವರ ಕತೆ ಹಿಂಗಾದ್ರೆ ಜನಸಾಮಾನ್ಯರು ಎಲ್ರಿ ಹೋಗ್ಬೇಕು? ಪೊಲೀಸ್ ಇಲಾಖೆ ಮೇಲೆ ಒಂದಿಷ್ಟು ನಂಬಿಕೆ ಇರತ್ತೆ ಜನಸಾಮಾನ್ಯರಿಗೆ, ಏನೋ ಆದ್ರೆ ಇಲಾಖೆ ಇದೆಯಪ್ಪ, ಪೊಲೀಸ್ ಅವ್ರು ಇದಾರೆ ನೋಡ್ತಾರೆ ಅಂತ. ಎಲ್ಲರೂ ಇದೇ ರೀತಿಯಾಗಿ ಇರೋದಿಲ್ಲ ಪೊಲೀಸ್ ಇಲಾಖೆಯಲ್ಲಿ. ಕೆಲವೊಬ್ರು ಚೆನ್ನಾಗಿ ಕೆಲಸ ಮಾಡೋರು ಇದ್ದಾರೆ, ಸಾಕಷ್ಟು ಜನರಿಗೆ ನ್ಯಾಯವನ್ನ ಕೊಡಿಸ್ಕೊಳ್ಳುವಂತವ್ರು ಇದ್ದಾರೆ, ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ. ಆದ್ರೆ ಅದಂತಹ ಎಷ್ಟೋ ಅಧಿಕಾರಿಗಳಿಗೆ ಇವರೆಲ್ಲರೂ ಒಂದು ಏನ್ ಹೇಳ್ತಾರೆ, ಕಳಂಕ ಅಂತಾನೆ ಹೇಳ್ಬೋದು, ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು ಇವರು. ನಿಜಕ್ಕೂ ಕರ್ತವ್ಯದ ಸಮಯದಲ್ಲಿ, ಅದರಲ್ಲೂ ಆ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಇದ್ರೆ ಅವರ ಹಿಂದೆ ನಮ್ಮ ರಾಷ್ಟ್ರ ಧ್ವಜ ಇರುವಂತದ್ದು. ಆ ಧ್ವಜಕ್ಕಾದ್ರೂ ಅವರು ಮರ್ಯಾದೆ ಕೊಡ್ಬೇಕಾಗಿತ್ತು. ಅಂತ ಜಾಗದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ನಡೆಸ್ತಾ ಇದ್ದೀನಿ ಅನ್ನುವಂತ ಒಂದು ಪ್ರಜ್ಞೆ ಅವರಲ್ಲಿ ಇರ್ಬೇಕಾಗಿತ್ತು. ಇನ್ನು ಈ ಬಗ್ಗೆ ಶಾಸಕರಾದಂತ ಸುರೇಶ್ ಕುಮಾರ್ ಅವರು ಮಾತನಾಡಿದ್ದಾರೆ. ಈಗೇನು ಮಾತನಾಡಿದ್ದಾರೆ ಕೇಳ್ಕೊಂಡ್ ಬರೋಣ. ನಿಜಕ್ಕೂ ಎಲ್ಲರಿಗೂ ಕೂಡ ಇದು ಒಂದು ಕಪ್ಪು ಚುಕ್ಕೆ, ಮರ್ಯಾದೆ ಹೋಗುವಂತ ಕೆಲಸ ಪೊಲೀಸ್ ಇಲಾಖೆಯಲ್ಲಿ ಆಗಿರುವಂತದ್ದು. ಹಾಗಾಗಿ ಸಹಜವಾಗಿ ಬೇಸರದ ಸಂಗತಿ, ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತ ಮಾಡ್ತಾರೆ. ಸುರೇಶ್ ಕುಮಾರ್ ಅವರು ಏನ್ ಮಾತನಾಡಿದ್ದಾರೆ ಕೇಳ್ಕೊಂಬರೋಣ. ಇವತ್ತು ಎಲ್ಲ ಪ್ರಮುಖ ದೃಶ್ಯ ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಅದರಲ್ಲಿ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್, IPS ಅಧಿಕಾರಿ, ಅವರು ತಮ್ಮ ಕಚೇರಿಯಲ್ಲೇ ತಮ್ಮ ಸಮವಸ್ತ್ರದಲ್ಲೇ ಮಾಡಿರುವ ಒಂದು ಘನಂದಾರಿ ಕೆಲಸದ ಬಗ್ಗೆ ಹರಿದಾಡ್ತಾ ಇದೆ. ಆ ವಿಡಿಯೋ ನೋಡಿದ್ರೆ ಯಾರಿಗೇ ಆಗಲಿ ಪೊಲೀಸ್ ಇಲಾಖೆ ಬಗ್ಗೆ ಭಾಳ ಕೆಟ್ಟ ಭಾವನೆ ಬರೋದು ಸಹಜ. ಇಂಥ ಕೆಲವು ಅಧಿಕಾರಿಗಳು ಮಾಡಿರೋ ಕೆಲಸಕ್ಕೆ ಪೊಲೀಸ್ ಇಲಾಖೆಗೆ ಕಳಂಕ ಬರೋದು ಒಳ್ಳೆಯದಲ್ಲ. ಇದು ನನಗನ್ಸುತ್ತೆ ಸರ್ಕಾರ ಈ ವಿಷಯವನ್ನು ಭಾಳ ಗಂಭೀರವಾಗಿ ತಗೊಳ್ಬೇಕು. ಮತ್ತು ಆ ವಿಡಿಯೋದಲ್ಲಿ ಅವರ ಕಚೇರಿಯಲ್ಲಿ ರಾಷ್ಟ್ರಧ್ವಜ ಬೇರೆ ಕಾಣ್ತಾ ಇದೆ. ರಾಷ್ಟ್ರಧ್ವಜಕ್ಕೂ ಕೂಡ ಇವತ್ತು ಆಗಿರುವ ಅದೊಂದು ಅಗೌರವ, ಒಂದು ರೀತಿಯ ಅವಮಾನ. ರಾಜ್ಯ ಸರ್ಕಾರ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕಳಿಸ್ಬೇಕು ಅಂತಂದರೆ ಈ ಅಧಿಕಾರಿ ವಿರುದ್ಧ ತುರ್ತು ಮತ್ತು ಪರಿಣಾಮಕಾರಿ ಕ್ರಮವನ್ನು ಇವತ್ತು ಜರುಗಿಸಬೇಕು. ನಾವು ಪೊಲೀಸ್ ಸ್ಟೇಷನ್ಗೆ ಸಾಮಾನ್ಯ ಜನ ಹೋಗೋದು ನ್ಯಾಯ ಕೇಳಲಿಕ್ಕೆ. ಅಲ್ಲೊಬ್ಬ IPS ಒಂದು ಹುದ್ದೆಯಲ್ಲಿರೋರು, ಅದಕ್ಕೋಸ್ಕರ ತರಬೇತಿ ಪಡೆದಿರೋ ಒಬ್ಬ ವ್ಯಕ್ತಿ ಈ ರೀತಿ ಅನ್ಯಾಯದ ಕೆಲಸ ಮಾಡಿದ್ರೆ ಇಲಾಖೆ ಸಹಿಸಬಾರ್ದು, ಸರ್ಕಾರ ಸಹಿಸಬಾರ್ದು. ಹಿಂದೆ ಇದೇ ಅಧಿಕಾರಿ ಬಗ್ಗೆ ಇವರ ಸ್ಥಾನನ, ಇವರ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ಬಹಳ ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ ಆಗಿತ್ತು ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು. ಆಗ ಸರ್ಕಾರ ಇವ್ರನ್ನ ಕಡ್ಡಾಯ ರಜೆಯ ಮೇಲೆ ಕಳಿಸಿ ಕೈ ತೊಳ್ಕೊಂಡ್ಬಿಟ್ಟಿತ್ತು. ಈಗಲೂ ಕೂಡ ಕಡ್ಡಾಯ ರಜೆ ಮೇಲೆ ಏನಾದ್ರು ಸರ್ಕಾರ ಕಳಿಸ್ಬಿಟ್ರೆ ಜನಕ್ಕನ್ಸುತ್ತೆ ನಮ್ಮ ರಾಜ್ಯದ ಆಡಳಿತ ಕಡ್ಡಾಯ ರಜೆ ಮೇಲೆ ಇದೆ ಅಂತ. ಸೊ ಅದಕ್ಕೋಸ್ಕರ ಭಾಳ ತಪ್ಪು ಸಂದೇಶ ಹೋಗಬಾರ್ದು. ಮತ್ತು ಪೊಲೀಸ್ ಇಲಾಖೆ ನೈತಿಕ ಶಕ್ತಿ ಕುಸಿಬಾರ್ದು. ಅದಕ್ಕೋಸ್ಕರ ತುರ್ತಾಗಿ ಮತ್ತು ಪರಿಣಾಮಕಾರಿ ಒಂದು ಸಂದೇಶಕ್ಕೆ
ಈ ಬಗ್ಗೆ ಸರ್ಕಾರ ಕಠಿಣ ನಿಲುವು ತಗೋಬೇಕು. ಅಗತ್ಯ ಬಿದ್ದರೆ ಕೇಂದ್ರ ಸರ್ಕಾರಕ್ಕೂ ಈ ವಿಚಾರ ತಿಳಿಸಿ ಈ ಅಧಿಕಾರಿ ಬಗ್ಗೆ ನಮ್ಮ ಕೇಂದ್ರ ಲೋಕಸೇವಾ ಆಯೋಗ ಏನಿದೆ ಅಥವಾ ಕೇಂದ್ರ ಸರ್ಕಾರ ಏನಿದೆ ಅವರು ಒಂದು ದೃಢ ನಿರ್ಧಾರ ಕೈಗೊಳ್ಳಂಗೆ ಆಗ್ರಹಿಸಬೇಕು ಅಂತ ನಾನು ಹೇಳ್ತೀನಿ. ಇದು ಸಮಾಜದ ನೈತಿಕತೆ ಪ್ರಶ್ನೆ, ಸರ್ಕಾರದ ಆಡಳಿತದ ನೈತಿಕತೆ ಪ್ರಶ್ನೆ ಮತ್ತು ಪೊಲೀಸ್ ಇಲಾಖೆ ವರ್ಚಸ್ಸು ಅದಕ್ಕೇನು ಧಕ್ಕೆ ಈ ಪ್ರಸಂಗದಿಂದ ಆಗಿರಬಹುದು, ಅದನ್ನು ಸರಿಪಡಿಸೋದಕ್ಕೆ ಒಂದೇ ಸರಿಯಾದ ಮಾರ್ಗ ಅಂದರೆ ಈ ವ್ಯಕ್ತಿಯ ವಿರುದ್ಧ, ಈ ಅಧಿಕಾರಿಯ ವಿರುದ್ಧ ಪರಿಣಾಮಕಾರಿ ಕ್ರಮ ತಗೊಳ್ಳೋದು. ಅದನ್ನು ತಗೋಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನು ರಾಮಚಂದ್ರ ಅವರ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ರಾಮಚಂದ್ರ ಅವ್ರು ಯಾರು, ಎಲ್ಲಿಯವರು, ಹೆಂಗೆ ಇಲಾಖೆಗೆ ಬಂದ್ರು, ಏನೇನ್ ಹಾಕಿ ಇವರು ಪ್ರಮೋಷನ್ ಅನ್ನ ತೆಗೆದುಕೊಂಡ್ರು, ಇದನ್ನ ನೋಡೋದಾದ್ರೆ ರಾಮಚಂದ್ರ ರಾವ್ ಅವರು ಮೂಲತಃ ಆಂಧ್ರ ಪ್ರದೇಶದ ಗುಂಟೂರಿನವರು. ಸದ್ಯ ಕರ್ನಾಟಕದ ನಾಗರಿಕ ಹಕ್ಕುಗಳ ಜಾರಿ ವಿಭಾಗದಲ್ಲಿ ಪೊಲೀಸ್ ಮಹಾನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ಹಿಂದೆ ಕೂಡ ಇವರ ಹಿಂದೆ ಸಾಕಷ್ಟು ಪ್ರಕರಣಗಳು ಬಂದಿತ್ತು, ಏನೋ ಆರೋಪಗಳು ಕೂಡ ಬಂದಿತ್ತು. ಹಾಗಾದ್ರೆ ಆರೋಪಗಳು ಏನೇನು ಅನ್ನೋದಂತ ನೋಡೋದಾದ್ರೆ, ಇನ್ನು ಕೆ ರಾಮಚಂದ್ರ ರಾವ್ ಅವರು 1993ನೇ ಬ್ಯಾಚ್ ಅಧಿಕಾರಿ ಆಗಿರ್ತಾರೆ. ಫಸ್ಟ್ SP ಆಗಿರ್ತಾರೆ, ಅದಾದ್ಮೇಲೆ IGP ಆಗ್ತಾರೆ, ಅದಾದ್ಮೇಲೆ IPS ಆಗ್ತಾರೆ. ಹೀಗೆ ಮತ್ತೆ ಒಂದಿಷ್ಟು ಹೆಚ್ಚಿನ ಅಧಿಕಾರಿಯಾಗಿ ಒಂದು ಅಧಿಕಾರವನ್ನ ನಿರ್ವಹಿಸ್ತಾ ಇರ್ತಾರೆ. ಇವರ ಹಿಂದೆ ಸಾಕಷ್ಟು ಒಂದಿಷ್ಟು ಏನು ಆರೋಪಗಳ ಪ್ರಕರಣಗಳ ಸುರಿಮಳೆಯೇ ಇವರ ಹೆಸರಿನಲ್ಲಿರುವಂತದ್ದು. ಇವರ ಮೇಲೆ ಸಾಕಷ್ಟು ಹಿಂದೆ ಪ್ರಕರಣಗಳ ಆರೋಪ ಕೂಡ ಬಂದಿರುವಂತದ್ದು. ಆ ರೀತಿಯಾಗಿ ನೋಡೋದಾದ್ರೆ ಮೊದಲನೇ ಪ್ರಕರಣ ಯಾವುದು ಅಂತ ನೋಡೋದಾದ್ರೆ, ಮೊದಲಿಗೆ ಒಂದು ವಿಜಯಪುರಕ್ಕೆ ಸಂಬಂಧಪಟ್ಟಂತ ಒಂದು ಆರೋಪ ಕೇಳಿ ಬಂದಿರುತ್ತೆ. ಭೀಮಾ ತೀರದ ಹಂತಕರು, ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಭೀಮಾ ತೀರದ ಹಂತಕರು ಅನ್ನುವಂತ ವಿಚಾರವಾಗಿ ಇವರ ಮೇಲೆ ಒಂದು ಆರೋಪ ಕೇಳಿ ಬಂದಿರುತ್ತೆ. ಗಂಗಾಧರ ಚಡಿಚನ ಅನ್ನುವಂತ ವ್ಯಕ್ತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ನಿಗೂಢವಾಗಿ ಕಾಣೆ ಹಾಕಿರ್ತಾರೆ. ಅದಾದ ಬಳಿಕ ಅವರೊಂದಿಷ್ಟು ಸಾವನ್ನಪ್ತಾರೆ. ಆ ಸಾವು ಕೂಡ ನಿಗೂಢವಾಗಿರುತ್ತೆ. ಆ ಸಮಯದಲ್ಲೂ ಕೂಡ ಏನು ಎನ್ಕೌಂಟರ್ ಮಾಡಿರ್ತಾರೆ ಇವರು, ಆ ಎನ್ಕೌಂಟರ್ ಕೂಡ ನಕಲಿ ಎನ್ಕೌಂಟರ್ ಅಂತ ಕೂಡ ಆರೋಪ ಕೇಳಿ ಬಂದಿರ್ತದೆ. ಯಾವ್ದಕ್ಕಾಗಿ ಅಂತ ಅಂದ್ರೆ, ಒಂದಿಷ್ಟು ದುಡ್ಡು ಸಿಕ್ಕಿರುತ್ತೆ, ಅವರು ಆ ದುಡ್ಡುಗಾಗಿ ಇವರು ನಕಲಿ ಎನ್ಕೌಂಟರ್ ಮಾಡಿ ಅವ್ರಿಗೆ ಆಗದೆ ಇರೋರು ಅಪೋಸಿಟ್ ಪಾರ್ಟಿ ಅವ್ರಿಗೆ ಇವ್ರು ಹಿಡಿದು ಕೊಟ್ಟಿರ್ತಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿರುತ್ತೆ. ಇದಾದ ಬಳಿಕ ಒಂದು ಮೈಸೂರಿನ ಇಳುವಾಲದ ಪ್ರಕರಣವನ್ನ ನೀವು ಕೇಳಿರ್ತೀರಾ. ಏನಂದ್ರೆ 2014ರಲ್ಲಿ ಒಂದು ದೊಡ್ಡ ದರೋಡೆ ನಡೆಯುತ್ತೆ. ಅಲ್ಲಿ ಕೂಡ ಹಣ ದುರ್ಬಳಕೆ ಮಾಡಿದಂತ ಆರೋಪ ಕೂಡ ಇವ್ರ ಮೇಲೆ ಕೇಳಿ ಬಂದಿರ್ತದೆ. ಏನಂತ ಅಂದ್ರೆ 2 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನ ದರೋಡೆ ಮಾಡಿರ್ತಾರೆ. ಆಗ ಏನು ಈ ರಾಮಚಂದ್ರ ರಾವ್ ಅವರೇ ದಕ್ಷಿಣ ವಲಯದ IGP ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಗಲೂ ಕೂಡ ಆ ಹಣವನ್ನ ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಇವರೇ ತಗೊಂಡಿದ್ದಾರೆ ಅನ್ನುವಂತ ಆರೋಪ ಇವ್ರ ಮೇಲೆ ಕೇಳಿ ಬಂದಿರುತ್ತೆ. ಅದಾದ ಬಳಿಕ ಏನು ಒಂದು ಸ್ಮಗ್ಲಿಂಗ್ ವಿಚಾರವಾಗಿ ನಟಿ ರಣ್ಯಾ ರಾವ್ ಏನಿರ್ತಾರೆ, ಅವರು ಕೂಡ ಸಾಕಷ್ಟು 14.5 kg ಏನೋ 14.2 kg ಅಷ್ಟು ಚಿನ್ನವನ್ನ ಇವರು ದುಬೈನಿಂದ ಕಳ್ಳ ಸಾಗಾಣಿಕೆಯನ್ನ ಮಾಡ್ತಿರ್ತಾರೆ. ಆ ಸಮಯದಲ್ಲೂ ಕೂಡ ಆ ಪ್ರಕರಣದ ಆರೋಪವು ಕೂಡ ಇವ್ರ ಮೇಲೆ ಕೇಳಿ ಬಂದಿರುತ್ತೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇವರ ಏನು ಕೆ ರಾಮಚಂದ್ರ ಅವರ ಮಗಳೇನಿರ್ತಾರೆ, ಅವರ ಮಗಳ ಬಂಧನವೂ ಕೂಡ ಅಲ್ಲಿ ಏರ್ಪೋರ್ಟ್ ನಲ್ಲೇ ಆಗಿರುತ್ತೆ. ಆಗ ಕೂಡ ಇವರ ಮೇಲೆ ಆರೋಪ ಕೇಳಿ ಬಂದಿದೆ. ಯಾಕಂದ್ರೆ ಇವರ ಒಂದು ಏನು ಏನಂತಾರೆ ಅದಕ್ಕೆ ಇವರ ಒಂದು ಸಪೋರ್ಟ್ ಇಲ್ದೇನೆ ಇವರು ಏನು ಅಷ್ಟು ದೊಡ್ಡ ಮಟ್ಟದ ಚಿನ್ನವನ್ನ ದುಬೈನಿಂದ ಇಲ್ಲಿಗೆ ತರೋದಕ್ಕೆ ಸಾಧ್ಯ ಇಲ್ಲ. ಹಿಂದೆನೂ ಕೂಡ ತಂದಿರ್ಬೋದು. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು 14.5 kg ಅಷ್ಟು ಚಿನ್ನವನ್ನ ಇವರು ಏರ್ಪೋರ್ಟ್ ನ ಮುಖಾಂತರ ತರಿಸ್ತಾ ಇದ್ದಾರೆ. ಹಾಗಾಗಿ ಇವ್ರ ಹಿಂದೆ ರಾಮಚಂದ್ರ ರಾವ್ ಅವರು ನಿಂತಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಆಗ ಕೇಳಿ ಬಂದಿತ್ತು. ಸದ್ಯ ಈಗ ರಣ್ಯಾ ರಾವ್ ಅವರು ಜೈಲ್ನಲ್ಲಿದ್ದಾರೆ. ಆದ್ರೆ ಇವ್ರ ಮೇಲೆ ಇರುವಂತ ಈ ರೀತಿಯಾದಂತ ಆರೋಪಗಳು ಸಾಕಷ್ಟು ಇವ್ರ ಮೇಲಿದೆ. ಇದು ಕೇವಲ ನಮಗೆ ಗೊತ್ತಾಗಿರುವಂತಹ ಪ್ರಕರಣಗಳು. ಆದ್ರೆ ಇದಕ್ಕೂ ಮುಂಚೆ ಈ ಪ್ರಕರಣಗಳು ಹೊರ ಮುಂಚೆ ಇದಕ್ಕೂ ಮುಂಚೆ ಸಾಕಷ್ಟು ಈ ರೀತಿಯಾದಂತ ಆರೋಪಗಳು ಇವ್ರ ಮೇಲೆ ಬಂದಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಣದ ಕೈಗಳು, ಒಂದಿಷ್ಟು ಏನು ಜವಾಬ್ದಾರಿಯ ಕೈಗಳು ಇರ್ತಾವಲ್ಲ, ಅದು ಎಲ್ಲೂ ಕೂಡ ಇವರ ಮೇಲೆ ಇರುವಂತಹ ಆರೋಪಗಳು ಆಚೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿರುವಂತದ್ದು. ಇದು ನಿಮ್ಮ ಕಣ್ಣಿಗೆ ಕಾಣಿಸಿರುವಂತ ಆರೋಪಗಳು. ಸದ್ಯಕ್ಕೆ ನಮಗೆ ಗೊತ್ತಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿರುವಂತಹ ವಿಚಾರಗಳು. ಆದ್ರೆ ಈಗ ಒಬ್ಬ ಕರ್ತವ್ಯ ನಿರತ ವ್ಯಕ್ತಿಯಾಗಿ ಒಂದು ಇಲಾಖೆಯ ಒಂದು DGP ಆಗಿರುವಂತಹ ಒಂದು ರಾಮಚಂದ್ರ ರಾವ್ ಅವರು, ಅದು ಕೂಡ ಒಂದು ಸಮವಸ್ತ್ರವನ್ನ ಧರಿಸ್ಕೊಂಡು ಈ ರೀತಿಯಾದಂತಹ ರಾಸಲೀಲೆಯನ್ನ ನಡೆಸ್ತಾ ಇರ್ತಾರಲ್ಲ, ನಿಜಕ್ಕೂ ಕೂಡ ಇದು ಒಂದು ದೊಡ್ಡ ಇಲಾಖೆಗೆ ಕಪ್ಪು ಚುಕ್ಕೆ, ದೊಡ್ಡ ಮರ್ಯಾದೆಯನ್ನೇ ತೆಗೆದಿರುವಂತದ್ದು. ಇಲಾಖೆಯ ಮೇಲೆ ಇದ್ದಂತಹ ಒಂದು ನಂಬಿಕೆಯನ್ನೇ ಕಳಚಿಕೊಂಡು ಹೋಗಿರುವಂತ ಪ್ರಕರಣ ಇದು. ಆದ್ರೆ ಎಲ್ಲೋ ಒಂದ್ ಕಡೆ ರಾಮಚಂದ್ರ ಅವರನ್ನ ಮೊನ್ನೆ ಏನು ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಹೋದಾಗ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡ್ತಾರೆ, ಇದು ನಿಮ್ಮದೇ ವಿಡಿಯೋನ, ಈಗ ನಾವು ಎಲ್ಲ ಕಡೆ ಹರಿದಾಡ್ತಾ ಇರುವಂತ ಆಡಿಯೋ ವಿಡಿಯೋ ಏನಿದೆ
ಇದು ನಿಜಾನ ಅಂತ ಪ್ರಶ್ನೆ ಮಾಡಿದಾಗ ಮೊದಲಿಗೆ ಹೇಳ್ತಾರೆ ಇಲ್ಲ ಇಲ್ಲ ನಂದು ವಿಡಿಯೋ ಅಲ್ಲ, ಆರ್ಟಿಫಿಷಿಯಲ್ ವಿಡಿಯೋ ಇದು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ತೊದಲು ನುಡಿಯಲ್ಲಿ ಹೇಳಿರ್ತಾರೆ ಇಲ್ಲ ಅದು 8 ವರ್ಷದ ಹಿಂದೆ ಆಗಿರುವಂತ ವಿಡಿಯೋ, ಏನು ಬೆಳಗಾವಿಯಲ್ಲಿ ನಡೆದಿರುವಂತ ವಿಡಿಯೋ, ಹಾಗೆ ಹೇಗೆ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಇಲ್ಲ ನಂದಲ್ಲ, ನನ್ನ ಒಂದು ಮರ್ಯಾದೆನ ತೆಗೆಯೋದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತಾರೆ. ಅಲ್ಲೇ ನೋಡಿ ಗೊತ್ತಾಗುತ್ತೆ ಇವರು ಮಾಡಿರುವಂತದ್ದು ಯಾವ್ದು. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಅವರೇ ಒಪ್ಕೊಂಡ್ರೆ 8 ವರ್ಷದ ಹಿಂದಿನ ವಿಡಿಯೋ ಇದು ಅಂತ ಹೇಳಿ ಒಪ್ಕೊಂಡ್ರೆ, ಹಾಗಾದ್ರೆ ಬೆಳಗಾವಿಯಲ್ಲಿ ನಡೆದಿದ್ದು ಸತ್ಯನ? ಹಾಗಾದ್ರೆ ಬೆಳಗಾವಿಯ ಮಹಿಳೆ ಯಾರು ಅಂತ ಹೇಳೋದು ನೋಡೋದಾದ್ರೆ, ನಾನು ಆಗ್ಲೇ ಹೇಳಿದೆ, ಒಬ್ರು ಏನು ಪ್ರಾಧ್ಯಾಪಕಿ ಆಗಿರ್ತಾರೆ, ಗಂಡ ಹೆಂಡತಿ ಇಬ್ರು ಜಗಳ ಆಡಿರ್ತಾರೆ. ಆ ಜಗಳ ಅವರಿಗೆ ನ್ಯಾಯ ಬೇಕು ಅಂತ ಹೇಳಿ ಆಕೆ ಕಾನೂನಿನ ಮೆಟ್ಟಿಲನ್ನ ಏರಿರ್ತಾಳೆ, ಅಲ್ಲೂ ಕೂಡ ಆಕೆಗೆ ನ್ಯಾಯ ಸಿಗೋದಿಲ್ಲ. ಆಗ ನಾನು ಇಲ್ಲ ಮೇಲಿನ ಅಧಿಕಾರಿ IG ಹತ್ರ ಹೋಗ್ತೀನಿ, ಅವ್ರು ನನಗೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ ಇದೇ DGP ರಾಮಚಂದ್ರ ರಾವ್ ಹತ್ರ ಬಂದಿರ್ತಾರೆ. ಅವರಿಬ್ರು ಅನ್ಯೋನ್ಯವಾಗ್ತಾರೆ. ಆಗ ಬಂದಿರೋ ವಿಡಿಯೋ ಅಂತ ಹೇಳಿ ಅವರೇ ಹೇಳಿರುವಂತದ್ದು. ಆ ನಂತರದಲ್ಲಿ ಹೇಳ್ತಾರೆ ಇಲ್ಲ ಇದು AI ಹಾಗೆ ಹೀಗೆ ಅಂತ ಹೇಳ್ತಾರೆ. ಒಟ್ಟಾರೆ ನೋಡಿ, ಜನಕ್ಕೆ ಒಂದಿಷ್ಟು ಇಲಾಖೆ ಮೇಲೆ ಆಲ್ರೆಡಿ ನಂಬಿಕೆ ಸತ್ತೋಗ್ಬಿಟ್ಟಿದೆ, ನಂಬಿಕೆನೇ ಇಲ್ಲ. ಯಾಕಂದ್ರೆ ಎಷ್ಟು ಚಿನ್ನ ವಿಚಾರ ಆಗಿರ್ಬೋದು, ಸ್ಮಗ್ಲಿಂಗ್ ವಿಚಾರಗಳಾಗಿರ್ಬೋದು, ಒಂದು ಅಲ್ಲ ಸಾಲು ಸಾಲು ಪ್ರಕರಣಗಳ ಆರೋಪ ನಿಮ್ಮ ಮೇಲೆ ಇರುವಂತದ್ದು. ಇತ್ತೀಚೆಗೆ ಅಂತೂ ಸಾಕಷ್ಟು ಈ ಸ್ಮಗ್ಲಿಂಗ್ ವಿಚಾರ, ಡ್ರಗ್ಸ್ ವಿಚಾರ, ಚಿನ್ನ ವಿಚಾರ ಆಗಿರ್ಬೋದು, ಕಳ್ಳ ಸಾಗಾಣಿಕೆ ವಿಚಾರ ಆಗಿರ್ಬೋದು, ಬ್ಲಾಕ್ ಮೇಲ್ ವಿಚಾರ ಆಗಿರ್ಬೋದು, ಅದೆಲ್ಲ ವಿಚಾರಗಳು, ಸಾಕಷ್ಟು ಪ್ರಕರಣಗಳು ಪೊಲೀಸ್ ಇಲಾಖೆ ಮೇಲೆ ಬರ್ತಾ ಇರುವಂತದ್ದು. ಹಾಗಿದ್ದಾಗ ನೀವು ಒಂದಿಷ್ಟು ನ್ಯಾಯ ಕೊಡಿಸ್ಬೇಕು, ನ್ಯಾಯಯುತವಾಗಿ ಕೆಲಸವನ್ನ ಮಾಡ್ಬೇಕು. ಇದೇ ರೀತಿ ನೀವೇ ಪೊಲೀಸರೇ ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡ್ಕೊಂಡು ಆಚೆಗೆ ಬಂದ್ರೆ ಜನಸಾಮಾನ್ಯರ ಕತೆ ಏನು ಅಂತ. ಯಾಕಂದ್ರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತೀರಾ, ನೀವ್ ಹೀಗ್ ಮಾಡಿದಾಗ ಜನಸಾಮಾನ್ಯರು ಯಾವ ರೀತಿಯಾಗಿ ಮಾಡ್ತಾರೆ, ಎಷ್ಟು ಪ್ರಪಂಚದಲ್ಲಿ ನಾವು ನೋಡ್ತಾ ಇದೀವಿ. ದಿನ ಬೆಳಗಾದ್ರೆ ಚಿಕ್ಕ ಮಕ್ಕಳ ಮೇಲೆ ರೇಪ್ ಆಗುತ್ತೆ, ಇನ್ನು 2 ತಿಂಗಳು 1 ತಿಂಗಳು ಕಂದಮ್ಮಗಳಿರ್ತವೆ, ಅಂತವ್ರ ಮೇಲೆ ರೇಪ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಯಾವ್ದೇ ಮಹಿಳೆ ಚಿಕ್ಕ ಬಟ್ಟೆ ಹಾಕೊಂಡೋದ್ರೆ ನೀವು ಬೆರಳು ಮಾಡಿ ತೋರಿಸ್ತೀರಾ, ಆಕೆ ಸರಿಯಾಗಿ ಬಟ್ಟೆ ಹಾಕಿಲ್ಲ, ಆ ರೀತಿಯ ಅದಕ್ಕೆ ಈ ರೀತಿ ಪ್ರಚೋದನೆ ಕೊಟ್ಟಲ್ಲೇ ನಮ್ಮಲ್ಲಿ ಜಾಸ್ತಿ ಏನು ರೇಪ್ ಗಳಾಗುತ್ತೆ ಅಂತ ಹೇಳ್ತೀರಿ. ಹಾಗಾದ್ರೆ ಇಲಾಖೆಯಲ್ಲಿ DGP IGP ಆದಂತವ್ರು ನೀವು ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇದು ನಮಗ್ ಸರಿ ಅನ್ಸುತ್ತೆ? ಹಾಗಾದ್ರೆ ನಿಮ್ಮ ಇಲಾಖೆಯಲ್ಲಿ ಇರ್ತಾರಲ್ಲಪ್ಪ, ಅವರು ಚಿಕ್ಕ ಬಟ್ಟೆನೆ ಹಾಕೊಂಡ್ ಬರ್ತಾರ ಇಲ್ವಲ್ಲ? ಆ ವಿಡಿಯೋದಲ್ಲಿ ಇರುವಂತ ಎಲ್ಲಾ ಮಹಿಳೆಯರು ಚೆನ್ನಾಗೇ ಬಟ್ಟೆ ಹಾಕೊಂಡಿದ್ದಾರೆ, ಮೈ ಪೂರ್ತಿ ಮುಚ್ಕೊಂಡಿರುವಂತ ಬಟ್ಟೆ ಹಾಕೊಂಡಿದ್ದಾರೆ. ಆದ್ರೂ ನೀವ್ ಯಾಕೆ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು? ಅವ್ರ ಜೊತೆಗೆ ರಾಸಲೀಲೆಯನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಕಾಮ ದೃಷ್ಟಿಯನ್ನ ಈಡೇರಿಸೋದಕ್ಕೆ, ಅದು ಕೂಡ ಸರ್ಕಾರಿ ಕಚೇರಿಯನ್ನ ಯಾಕೆ ನೀವು ಬಳಕೆ ಮಾಡ್ತಾ ಇದ್ದೀರಾ? ನಿಮಗ್ ಬೇಕಾಗಿದ್ರೆ ಹೋಗ್ರಿ, ನಿಮ್ ಮನೆಯಲ್ಲಿ ಮಾಡ್ಕೊಳ್ರಿ, ಎಷ್ಟೋ ಹೋಟೆಲ್ಸ್ ಇದೆ, ಹೋಗ್ರಿ ಅಲ್ಲಿ ಮಾಡ್ಕೊಳ್ರಿ, ನಿಮ್ಮ ಬೆಡ್ರೂಮ್ಸ್ ಗಳಿದೆ ಅಲ್ಲಿ ಮಾಡ್ಕೊಳ್ರಿ. ನಿಮಗೆ ದುಡ್ಡು ಕೊಟ್ಟು ಜನರ ಸಾಮಾನ್ಯರ ಕಷ್ಟವನ್ನ ಬಗೆಹರಿಸಿ ಅಂತ ಹೇಳಿ ಒಂದು DGPಯ ಒಂದು ಹುದ್ದೆಯನ್ನ ಕೊಟ್ಟಿರ್ತಾರೆ. ನಿಮ್ಮನ್ನ ಭೇಟಿ ಮಾಡೋಕೆ ಕೆಳವರ್ಗದ ಸಿಬ್ಬಂದಿಗಳು ಬರ್ತಾ ಇರ್ತಾರೆ, ಅವ್ರಿಗೆ ಆಗ್ಬೇಕಾಗಿರುವಂತ ಕೆಲಸಗಳೇ ಎಷ್ಟೋ ಇರತ್ತೆ. ಅದೆಲ್ಲವನ್ನ ಬಿಟ್ಟು ನೀವು ದಿನ ಬೆಳಗಾದ್ರೆ ಆಫೀಸಿಗೆ ಕ್ಯಾರಿಯರ್ ಬಾಕ್ಸ್, ಸಾಯಂಕಾಲ ಹೋಗೋವರೆಗೂ ನಿಮ್ಗೆ ಏನೇನ್ ಬೇಕು ಎಲ್ಲ ಕೂಡ ಕಚೇರಿಗೆ ಬಂದು ಬೀಳ್ತಾ ಇರತ್ತೆ. ಆದ್ರೂ ನಿಮ್ಗೆ ಕೆಲಸ ಮಾಡಕ್ಕೆ ಆಗಲ್ಲ. ಯಾಕೆ ಹೇಳಿ? ಕೆಲಸ ಮಾಡಿದ್ರೆ ಈ ರೀತಿ ರಾಸಲೀಲೆ ನಡ್ಸೋರು ಯಾರು? ದಿನ ಬೆಳಗಾದ್ರೆ ನೀವ್ ಈಗ ಮಾಡ್ಬೇಕಲ್ಲ ಇದು. ಒಟ್ನಲ್ಲಿ ಈ ಒಂದು ರಾಮಚಂದ್ರ ರಾವ್ ಅವರ ವಿವಾದಾತ್ಮಕ ವಿಡಿಯೋ ಏನಿದೆ, ಸಾಕಷ್ಟು ಈಗ ಎಲ್ಲಾ ಕಡೆಗೂ ಸಂಚಲನ ಮೂಡಿಸಿರುವಂತದ್ದು. ಸದ್ಯ ಈಗ ಸರ್ಕಾರ ಇದಕ್ಕೆ ಸಾಕಷ್ಟು ಮುಜುಗರ ಆಗಿರುವಂತದ್ದು, ಮುಜುಗರಕ್ಕೆ ಒಳಪಟ್ಟಿರುವಂತದ್ದು. ಯಾಕಂದ್ರೆ ಕಚೇರಿಯಲ್ಲಿ ನಡೆದಿರುವಂತ ವಿಚಾರ ಅಂತಂದ್ರೆ ಸುಮ್ಮನೆ ಬಿಡುವಂತ ವಿಚಾರ ಅಲ್ಲ. ರಾಜಕೀಯದಲ್ಲೂ ಈಗ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಆ ಕಚೇರಿಯಲ್ಲಿ ಇರೋರ್ಗೆ ಇದು ವಿಚಾರ ಗೊತ್ತಿತ್ತಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ಆ ಮಹಿಳೆಯರ ಸಂತ್ರಸ್ತೆಯರ ನಿಜವಾಗ್ಲೂ ಅವ್ರಿಗೆ ನ್ಯಾಯ ಸಿಗ್ಬೇಕಾಗಿದ್ಯಾ, ನಿಜವಾಗ್ಲೂ ಅವ್ರಿಗೆ ಅನ್ಯಾಯ ಆಗಿದ್ಯಾ ಅಂತ ನೋಡೋದಾದ್ರೆ ನನಗೇನು ಅನಿಸ್ತಾ ಇಲ್ಲ. ಆ ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಅವರು ಸಂತ್ರಸ್ತೆಯರು ಅಂತ ನನಗೇನು ಅನಿಸ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಇಬ್ಬರ ಸಮ್ಮುಖದಲ್ಲೇ, ಒಪ್ಪಿಗೆ ಸಮ್ಮುಖದಲ್ಲೇ ಈ ವಿಡಿಯೋಗಳು ಬಂದಿರುವಂತದ್ದು. ಇಬ್ಬರಲ್ಲೂ ಅಲ್ಲಿ ಏನೋ ಒಂದಿಷ್ಟು ಕಾಮ ದೃಷ್ಟಿಯನ್ನ ಈಡೇರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಆ ವಿಡಿಯೋದಲ್ಲೇ ಗೊತ್ತಾಗ್ತಾ ಇದೆ. ಒಟ್ನಲ್ಲಿ ಕಟ್ಟುನಿಟ್ಟಾಗಿ ಇದಕ್ಕೆ ಒಂದಿಷ್ಟು ತನಿಖೆ ಆಗಬೇಕು. ಇದಕ್ಕೆ ಈ ರೀತಿ ಮುಂದೆ ಆಗದೆ ಇರುವಂತಹ ಮೆಟ್ಟಿಲುಗಳನ್ನ ಇವರು ತೆಗೆದುಕೊಳ್ಳಬೇಕು. ಎಲ್ಲಾ ಕಚೇರಿಯಲ್ಲೂ CCTV ಹಾಕ್ಸಿ. ಇನ್ಮೇಲೆ CCTV ಹಾಕ್ಸೋದ್ರಿಂದಲೂ ಕೂಡ ಅಲ್ಲೂ ಲಾಭ ಇದೆ. ಎಷ್ಟು ಗಂಟೆ ಅಧಿಕಾರಿ ಕೆಲ್ಸಕ್ಕೆ ಬರ್ತಾರೆ, ಅವ್ರು ಎಷ್ಟು ಅವರ್ ಅಲ್ಲಿ ಕೆಲಸ ಮಾಡ್ತಾರೆ, ಎಷ್ಟು ಗಂಟೆ ಅವರು ವಿಸಿಟ್ ಮಾಡ್ತಾ ಇದಾರೆ, ಯಾರ್ಯಾರನ್ನ ವಿಸಿಟ್ ಮಾಡ್ತಾ ಇದಾರೆ, ಎಷ್ಟು ಸಮಸ್ಯೆಗಳನ್ನ ಇವ್ರು ಆಲಿಸ್ತಾ ಇದಾರೆ, ಎಷ್ಟು ಆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದಾರೆ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಮಹಿಳೆ ಯಾರೋ ಒಬ್ಳು ಒಳಗಡೆ ಬಂದ್ಲ, ಅವರ ಸೇಫ್ಟಿ ಏನಿದೆ ಅದು ಗೊತ್ತಾಗುತ್ತೆ. ಅಲ್ಲಿ ಏನೋ ಒಂದು ದುಡ್ಡು ತಗೊಳ್ತಾ ಇದಾರೆ, ಅವ್ಯವಹಾರ ನಡೀತಾ ಇದೆಯಾ, ಇವರು ಏನೋ ಒಂದಿಷ್ಟು ಲಂಚವನ್ನ ಪಡೆದುಕೊಳ್ತಾ ಇದಾರ, ಅದು ಕೂಡ ವಿಡಿಯೋದಲ್ಲಿ ಸರಿ ಆಗುತ್ತೆ. CCTV ಅಳವಡಿಸಿ
ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಈಗ ಬಿಟ್ಟಿದಾರಲ್ಲಪ್ಪ ಮೊಬೈಲ್ ಕ್ಯಾಮ್ರಾ ಆನೇ ಇರ್ಬೇಕು, ಅವ್ರಿಗೊಂದು ಇಲ್ಲಿ ಕ್ಯಾಮ್ರಾ ಇರ್ಬೇಕು, ಅದ್ ಹಾಕೊಂಡೇ ಓಡಾಡ್ಬೇಕು, ಎಲ್ಲೆಲ್ಲಿ ಹೋದ್ರು ಅವ್ರಿಗೆ ಗೊತ್ತಾಗ್ಬೇಕು. ಇವನ್ ಅವ್ರು ಟಾಯ್ಲೆಟ್ ಹೋದ್ರು ಟಾಯ್ಲೆಟ್ ಹೋಗಿದ್ದಾನೆ ಇಂಥ ಸಮಯದಲ್ಲಿ ಗೊತ್ತಾಗ್ಬೇಕು. ಆ ರೀತಿಯಾಗಿ ನೀವು ಕಡ್ಡಾಯವಾಗಿ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಇಲಾಖೆಗೆ ಮಾಡ್ದಾಗ್ಲೇ ಅವರು ಕೆಲಸವನ್ನ ಮಾಡ್ತಾರೆ. ಇಲ್ಲ ಇದ್ರೆ ಇದೇ ರೀತಿ ದಿನ ಬೆಳಗಾದ್ರೆ ಎಲ್ಲಾ ಹೆಣ್ಮಕ್ಳ ಮರ್ಯಾದೆನ ತೆಗೆದು ತಮ್ಮ ಮರ್ಯಾದೆಯನ್ನು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಹರಾಜ್ ಹಾಕೊಂಡು ಕೂತ್ಕೋತಾರೆ. ಈಗ ಹೇಳ್ತಾರೆ ನಾನ್ ಕಾನೂನಿನ ಹೋರಾಟ ಮಾಡ್ತೀನಿ, ಅದು ನಂದ್ ವಿಡಿಯೋ ಅಲ್ಲ, ನಮ್ಮ ವಕೀಲರು ನೋಡ್ತಾರೆ, ಅವ್ರಿಗೆ ತಿಳಿಸ್ತಾರೆ ಅಂತ ಹೇಳ್ತಾರೆ. ಇವರೇ ಈ ರೀತಿ ಆದ್ರೆ, ಹಿರಿಯ ಅಧಿಕಾರಿಗಳ ಭವಿಷ್ಯವೇ ಹೀಗಾದ್ರೆ, ಮುಂದೆ ಬರುವಂತ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರುವಂತ ಅಧಿಕಾರಿಗಳು ಯಾವ ರೀತಿ ಆದಂತ ದಾರಿಯನ್ನ ಹಿಡಿಬಾರ್ದು. ಇವರನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡ್ರೆ ಏನ್ ಮಾಡ್ತಾರೆ ಇಲಾಖೆ? ಈಗ ಗೃಹ ಇಲಾಖೆ ಗೃಹ ಸಚಿವರು ಹೇಳ್ತಾರೆ ತನಿಖೆಯನ್ನ ಮಾಡ್ತೀವಿ, ವರದಿ ಬರುತ್ತೆ, ವರದಿ ಬಂದ ಮೇಲೆ ಸರ್ಕಾರ ಏನು ಮರು ನೇಮಕ ಮಾಡ್ಬೇಕಾ ಅಥವಾ ಬೇರೆ ನಡೆಯನ್ನ ತಗೊಳ್ಬೇಕಾ ನಾವು ನೋಡ್ತೀವಿ ಅಂತ ಹೇಳ್ತಾರೆ. ನಿಜಕ್ಕೂ ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕು. ಅವ್ರು ಮಾಡಿರೋ ತಪ್ಪಿನ ಬಿಸಿ, ಅವರಿಗೆ ತಪ್ಪಿನ ಅರಿವು ಆಗ್ಬೇಕು. ಅವಾಗ್ಲೇ ಎಲ್ಲರಿಗೂ ಒಂದು ಕಾನೂನಿನ ಮೇಲೆ ಭಯ ಹುಟ್ಟೋದು. ಇಲ್ಲ ಅಂದ್ರೆ ಕಾನೂನಿನ ಸುವ್ಯವಸ್ಥೆ ಮೇಲೆ ಈಗ ಜನರಿಗೆ ಇರುವಂತ ಮರ್ಯಾದೆ ಏನಿದೆ ಅದು ಕೂಡ 3 ಕಾಸಿಗೆ ಹರಾಜಾಗುತ್ತೆ. ನಾಳೆ ಯಾವನು ಬರೋದಿಲ್ಲ, ನಮಗೆ ಕಷ್ಟ ಆಗಿದೆ ನ್ಯಾಯ ಕೊಡ್ಸಿ, ನೀವೇ ಇದೀರಾ ಅಂತ ಹೇಳಿ ಪೊಲೀಸ್ ಮೆಟ್ಲೇ ಇರೋದಿಲ್ಲ ಯಾರು. ಅಲ್ಲೇ ಅವರೇ ಹೊಡೆದಾಡ್ಕೊಂಡು ಕೊಲೆಗಿಲೆ ಮಾಡ್ಕೊಂಡು ಸತ್ತು ಹೋಗ್ತಾರೆ ಅಷ್ಟೇ. ಕಡೆಗೆ ನೀವು ಬಂದ್ ಏನ್ ಮಾಡ್ತೀರಾ? ಬೇಡಿ ಹಾಕ್ತೀರಾ, ಜೈಲಿಗೆ ಕಳಿಸ್ತೀರಾ. ಜೈಲಿಗೆ ಹೋಗ್ ಬಂದವ್ರು ಏನ್ ಮಾಡ್ತಿದ್ದಾರೆ? ಜೈಲಿಗೆ ಹೋಗೋದಕ್ಕೂ ಖುಷಿ ಪಡ್ತಾ ಇದಾರೆ. ಯಾಕಂದ್ರೆ ನೀವು ಅವ್ರಿಗೂ ಕೂಡ ಸಂಬಳ ಕೊಡ್ತಾ ಇದೀರಲ್ಲ ಸ್ವಾಮಿ. ಸಂಬಳ ಬರುತ್ತೆ, 3 ಹೊತ್ತು ಬಿಟ್ಟಿಯಾಗಿ ಊಟ ಸಿಗುತ್ತೆ, ನೆಮ್ಮದಿ ನಿದ್ದೆ ಆಗತ್ತೆ, ಹಾಸಿಗೆ ಊಟ ತಟ್ಟೆ ಎಲ್ಲವೂ ಕೊಟ್ಟು ಇನ್ನೂ ಮಾಡ್ತಾ ಇದೀರ. ಅದನ್ನು ದಿನ ಬೆಳಗಾದ್ರೆ ಯಾವ ರೀತಿ ಆದಂತ ಕೇಸ್ಗಳು ನಡೀತಾ ಇದೆ, ಎಷ್ಟೋ ಹೆಣ್ಮಕ್ಳಿಗೆ ಅನ್ಯಾಯ ನಡೀತಾ ಇದೆ. ಆ ಹೆಣ್ಮಕ್ಳಿಗೆ ಎಲ್ರಿಗೂ ನ್ಯಾಯ ಕೊಡಿಸ್ತಾ ಇದೀರಾ ನೀವು? ಏನು ಕೇಳ್ಬೇಡಿ. ನಿಮಗೆಷ್ಟು ಲಂಚ ಸಿಗುತ್ತೆ, ನೀವೆಷ್ಟು ಒಳ್ಳೆ ಪೋಸ್ಟ್ ಅಲ್ಲಿ ಇದೀರಾ, ನೀವೆಷ್ಟು ಆರಾಮಾಗಿದ್ದೀರಾ, ನೀವ್ ಹೆಂಗ್ ಎಂಜಾಯ್ ಮಾಡ್ಬೇಕು, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ. ನೋಡೋಣ ಸದ್ಯಕ್ಕೆ ಏನ್ ಶಿಕ್ಷೆ ಕೊಡ್ತಾರೆ, ಮುಂದಿನ ನಿಲುವು ಏನಾಗಿರುತ್ತೆ ಈ ಒಂದು ಪ್ರಕರಣದಲ್ಲಿ ಅಂತ ನೋಡೋಣ. ಎಸ್, ಇದು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.